ಈಗ ಅವನಿಗೆ ತತ್ವವನ್ನು ಕಂಡುಕೊಂಡಿರ್ತಾನೆ, ನಾನು ಅನ್ನೋ ಅಹಂಕಾರ ಇರಲ್ಲ, ಮತ್ತು ಅವನಿಗೆ ಏನೇನು ಸಾಧನೆಗಳು ಹೇಳ್ತೀವೋ ಅವನಿಗೆ ಸಹಜವಾಗಿರುತ್ತೆ. ಇಷ್ಟೇ ನಾವು ತಿಳ್ಕೋಬೇಕಾಗಿರೋದು. ಆದ್ದರಿಂದ ಈಗ ಕರ್ಮಯೋಗಿಗೆ ನೀನು ನಿಸ್ತ್ರೈಗುಣ್ಯನಾಗು, ನೀನು ನಿರ್ದ್ವಂದ್ವನಾಗು, ನೀನು ಆತ್ಮನಾಗು, ಆತ್ಮವಂತನಾಗು, ಮತ್ತು ದ್ವಂದ್ವಾತೀತನಾಗು, ತ್ರಿಗುಣಾತೀತನಾಗು ಅಂತ ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ಇದು ಜ್ಞಾನಿಗೆ ಸಹಜವಾಗಿರುತ್ತೆ ಅಂತ ಅದನ್ನು ಹಿಂದೆ ನಾವೆಲ್ಲ ಹೇಳ್ತಾ ಬಂದ್ವಿ. ಕರ್ಮಯೋಗಿಗೆ ದ್ವೈತ ಜ್ಞಾನವಿರುತ್ತೆ. ಯಾಕೆಂದರೆ ಅವನಿಗೆ ನಾನು ಅನ್ನೋದು ಪೂರ್ತಿ ಹೋಗಿರಲ್ಲ, ಇದ್ದೇ ಇರುತ್ತೆ. ಆದರೆ ಈಗ ಅವನು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಆ ನಾನು ಏನಾಗುತ್ತೆ, ನಾನು ಅನ್ನೋ ಅಹಂಕಾರ ಅಂತೀವಲ್ಲ, ಅದು ತಿನ್ನೌಟ್ ಆಗ್ತಾ ಬರುತ್ತೆ, ಅದಕ್ಕೆ ಶಕ್ತಿ ಕಳ್ಕೊತಾ ಬರುತ್ತೆ ಅಂತ ಹೇಳ್ತಾರೆ. ಸೊ ಬ್ರಹ್ಮಜ್ಞಾನಿಗೂ ಈ ಕರ್ಮಯೋಗಿಗೂ ವ್ಯತ್ಯಾಸ ಏನು ಅಂದರೆ, ಅವನಿಗೂ ಕರ್ಮದ ಅಂಟಿರೋಲ್ಲ, ಇವನಿಗೂ ಕರ್ಮದ ಅಂಟಿರೋಲ್ಲ. ಯಾಕೆ? ಇವನು ಫಲಾಪೇಕ್ಷೆ ಇಟ್ಕೊಂಡಿಲ್ವೇ, ಮತ್ತು ಯಾಕಾಗುತ್ತೆ ಕರ್ಮದ ಅಂಟು? ಬ್ರಹ್ಮಜ್ಞಾನಿಗಂತೂ ತತ್ವದಲ್ಲಿ ನಿಂತ್ಬಿಟ್ಟಿರ್ತಾನೆ, ಅವನು ಹಗ್ಗನ ಕಣ್ಮೇಲೆ ಹಾವಿನ ಭಯ ಇರಲ್ಲ ಅವನಿಗೆ. ಈಗ ಇವನಿಗೂ ಹಾವಿನ ಭಯ ಇರಲ್ಲ. ಯಾಕೆ? ಇವನಿಗೆ ಹಾವು ಕಚ್ಚಿದ್ರೆ ಸತ್ತರೆ ಸತ್ಲಿ ಅಂತ ಇರ್ತಾನಲ್ಲ, ಇವನು ಫಲಾಪೇಕ್ಷೆನೇ ಇಲ್ವಲ್ಲ ಇವನಿಗೆ. ನಾನು ಅಹಂಕಾರವನ್ನು ತ್ಯಾಗ ಬಿಟ್ಬಿಟ್ಟಿರ್ತಾನೆ, ಅಸಂಗವನ್ನು ಬಿಟ್ಬಿಟ್ಟಿರ್ತಾನೆ ಅವನು. ಅಸಂಗದಲ್ಲಿ ಸಂಘ ಇರಬಾರ್ದು, ನಾನು ಅನ್ನೋದ್ರಲ್ಲಿ ಸಂಘ ಇರಬಾರ್ದು, ಫಲದಲ್ಲಿ ಸಂಘ ಇರಬಾರ್ದು, ಇಷ್ಟು ಅವನು ಬಿಟ್ಬಿಟ್ಟಿರ್ತಾನೆ. ಆದ್ದರಿಂದ ಕರ್ಮಯೋಗಿಯ ಕರ್ಮಕ್ಕೆ ಚಿತ್ತಶುದ್ಧಿಯ ಮೂಲಕವಾಗಿ ಇವನಿಗೂ ಆನಂದ ಸಿಗ್ತಾ ಇರುತ್ತೆ. ಬ್ರಹ್ಮಜ್ಞಾನಿಗಂತೂ ಆನಂದದ ಗಣಿಯೇ ಸಿಕ್ಬಿಟ್ಟಿರುತ್ತೆ. ಆದರೆ ಇವನಿಗೂ ಕೂಡ ಎಷ್ಟೆಷ್ಟು ಇವನು ಕರ್ಮಯೋಗವನ್ನು ಮಾಡ್ತಾನೋ ಅಷ್ಟಷ್ಟು ಇವನ ಆನಂದ ಆಗುತ್ತೆ, ಇವನ ಚಿತ್ತಶುದ್ಧಿ ಆಗುತ್ತೆ. ಆಗ ಶಾಸ್ತ್ರದಲ್ಲಿ ಹೇಳೋ ತತ್ವ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಇಲ್ದಿದ್ರೆ ಅರ್ಥ ಆಗೋದಿಲ್ಲ. ಇಲ್ದಿದ್ರೆ ಬರೀ ಥಿಯರಿ ನಾಲೆಡ್ಜ್ ಆಗಿಬಿಡುತ್ತೆ, ಬರೀ ಪುಸ್ತಕ ಓದ್ಕೊಂಡಿದ್ದು ಬದನೆಕಾಯಿ ಆಗಿಬಿಡುತ್ತೆ ಆಮೇಲೆ. ಆದ್ದರಿಂದಲೇ ಸಾಧನೆ ಜೊತೆಗೆ ಸಾಧನೆ ಮಾಡ್ತಾ ಇರಬೇಕು ಅಂತ ನಾನು ಭಗವದ್ಗೀತೆ ಮಾಡ್ತಾ ಇರೋದು. ಅದಾದ ಮೇಲೆ ಅವನು ಸುಖ ದುಃಖಗಳನ್ನ ಮೀರ್ಬಿಟ್ಟಿರ್ತಾನೆ, ಯಾರೋ ಕರ್ಮಯೋಗಿ. ಇನ್ನು ಕರ್ಮಯೋಗಿಗೆ ಸುಖವೆಲ್ಲ ತನ್ನ ಆನಂದದಲ್ಲಿಯೇ ಸೇರಿ ಹೋಗ್ಬಿಟ್ಟಿದೆ. ಬ್ರಹ್ಮಜ್ಞಾನಿಗೆ ಏನಾಗುತ್ತೆ ಅಂದರೆ, ಪ್ರಪಂಚದಲ್ಲಿ ಯಾರ್ಯಾರು ಏನೇನು ಕರ್ಮಗಳನ್ನ ಮಾಡಿ ಫಲವನ್ನು ಪಡಿತಾರೋ ಅವೆಲ್ಲ ಇವನಿಗೆ ಸಿಕ್ಬಿಟ್ಟಿರುತ್ತೆ. ಯಾರಿಗೆ? ಬ್ರಹ್ಮಜ್ಞಾನಿಗೆ. ಹೇಗೆ ಸಮುದ್ರದಲ್ಲಿ ಪ್ರತಿಯೊಂದು ಸಮುದ್ರದ ನೀರಿಂದ ಏನೇನು ಉಪಯೋಗ ಆಗುತ್ತೋ ಎಲ್ಲ ಸಿಕ್ಬಿಡುತ್ತೋ, ಹಾಗೆ ಇವನಿಗೆ ಕರ್ಮಯೋಗಿಗೂ ಕೂಡ ಹಾಗೆ ಸಿಕ್ಕಿರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಹೀಗೆ ಸಾಂಖ್ಯ ದೃಷ್ಟಿಯಿಂದ ಜ್ಞಾನಯೋಗವನ್ನು ಹೊಂದಲಾರದ ಮುಮುಕ್ಷುಗಳು ಕರ್ಮಯೋಗದಿಂದಲೇ ಜ್ಞಾನಿಗೆ ದಕ್ಕುವ ಆನಂದವನ್ನು ಪಡೆಯುವ ಉಪಾಯವನ್ನು ಹೇಳಿದ್ದಾಗಿದೆ. ಈಗ ಸಾಂಖ್ಯ ದೃಷ್ಟಿಯಿಂದ ತತ್ವದಲ್ಲಿ ನಿಲ್ಲಕ್ಕಾಗಲಿಲ್ಲ, ಅದಕ್ಕೋಸ್ಕರನೇ ಕೃಷ್ಣ ಭಗವಂತ ಅವನಿಗೆ ಮೊದಲನೇ ಸಾಧನೆ ಕರ್ಮಯೋಗವನ್ನು ಹೇಳ್ತಾ ಇದ್ದಾನೆ. ಅಲ್ಲಿಗೆ ಜ್ಞಾನಿಗೂ ಕರ್ಮಯೋಗಿಗೂ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾನೆ. ಈಗ ಆಮೇಲೆ ಇವನಿಗೂ ಕರ್ಮವನ್ನು ಬಂಧನ ಮಾಡಲ್ಲ. ಆದ್ದರಿಂದ ಇವನು ಕರ್ಮಯೋಗ ರೂಪದಲ್ಲಿ ಯಾವಾಗ ಇವನೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೋ, ಇವನಿಗೆ ಅಷ್ಟು ಕರ್ಮ ಫಲನೇ ಕೊಡೋದಿಲ್ಲ. ಒಳ್ಳೆ ಫಲನೂ ಕೊಡಲ್ಲ, ಕೆಟ್ಟ ಫಲನೂ ಕೊಡೋದಿಲ್ಲ. ಮತ್ತು ಹಾಗಾದರೆ ಲಾಭ ಏನಾಯಿತು? ಲಾಭ ಅಂತಃಕರಣ ಶುದ್ಧಿ. ಯಾವಾಗ ಅಂತಃಕರಣ ಶುದ್ಧಿ ಆಯಿತು, ನೀನು ಆತ್ಮನಿಗೆ ಹತ್ತಿರ ಆಗ್ತಾ ಇರ್ತೀಯ. ನಿನ್ನ ಅಹಂಕಾರ ಕಡಿಮೆ ಆಯಿತು ಅಂದರೆ ಆನಂದ ಜಾಸ್ತಿ ಆಗ್ತಾ ಇರುತ್ತೆ. ಹಣ ಜಾಸ್ತಿ ಆಗೋದ್ರಿಂದ ಆನಂದ ಅಲ್ಲ ಜಾಸ್ತಿ ಆಗೋದು, ಈ ನಾನು ತನ್ನ ತಿನ್ನೌಟ್ ಆಗಬೇಕು, ನಾನು ಇಲ್ಲದಂಗೆ ಆಗಬೇಕು, ಆಗಲೇ ಆನಂದ. ಇದು ನಮ್ಮ ಆಸ್ತಿ ಮಾಡ್ಕೋಬೇಕು ಅಂತ ಹೇಳಿರ್ತೀವಿ, ನಾವೆಲ್ಲ ನೋಡಿದ್ದೀವಿ ಅವಾಗ ಹ್ಯಾಪಿ ಅನಾಲಿಸ್ನಲ್ಲಿ. ಹೀಗೆ ಜ್ಞಾನಿಗೆ ಯಾವ ಕರ್ಮ ಬಂಧಕವೂ ಇರೋದಿಲ್ಲ, ಕರ್ಮಯೋಗಿಗೆ ಅವನಿಗೂ ಇರೋಲ್ಲ. ಯಾಕೆ?
ಫಲದ ಆಸೆನೇ ಇಲ್ವೇ? ನಾನು ಮಾಡ್ತಾ ಇದ್ದೀನಿ, ನಾನು ಅಹಂಕಾರವನ್ನು ತ್ಯಾಗ ಮಾಡಿಬಿಟ್ಟು ಕರ್ಮ ಮಾಡ್ತಾ ಇರ್ತಾನಲ್ಲ ಅಂತ ಇಷ್ಟು ಹೊಂದಾಣಿಕೆಯನ್ನು ಹೇಳ್ತಾ ಇದ್ದಾನೆ. ಮತ್ತು ಈ ಅಧ್ಯಾಯದಲ್ಲಿ 2 ಶ್ಲೋಕಗಳು ಬರುತ್ತೆ, ತುಂಬ ಮುಖ್ಯ. ಇವಾಗ ನಾವು ನೋಡ್ತಾ ಇರೋದು ಕರ್ಮಯೋಗದ ಸ್ವರೂಪ. ಸ್ವರೂಪ ಅಂದರೆ ಏನು? ನಮ್ಮ ದೇಹದ ರಚನೆ ಅಂತ ಏನು ಹೇಳ್ತೀವೋ ಹಾಗೆ ಕರ್ಮಯೋಗದ ರಚನೆ ಬೇಸೆಲ್ಲ ಅದರಲ್ಲಿದೆ ಅಂತ ಹೇಳ್ತಾರೆ. ಇದು ಎಲ್ರಿಗೂ ಗೊತ್ತಿರೋದು, ಎಲ್ಲರ ಬಾಯಿನಲ್ಲೂ ಇರುತ್ತೆ. ಕರ್ಮಣ್ಯೇವಾಧಿಕಾರಸ್ತು ಮಾ ಫಲೇಷು ಕದಾಚನ. ಎಷ್ಟು ಚೆನ್ನಾಗಿದೆ ನೋಡಿ. ಅದರಲ್ಲಿ ನಿನಗೆ ಕರ್ಮ ಮಾಡೋದರಲ್ಲಿ ಮಾತ್ರ ಅಧಿಕಾರ ಇದೆ ಹೊರ್ತು ಫಲದಲ್ಲಿ ಎಂದೆಂದೂ ನಿನಗೆ ಅಧಿಕಾರ ಇಲ್ಲ. ನಾನು ಅಧಿಕಾರ ಬೇಕು ಅಂದರೂ ಸಿಗೋದು ಇಲ್ಲ. ರೈತ ಜಮೀನಲ್ಲಿ ಬೆಳಿತಾನೆ, ಫಸ್ಲು ಅವನ ಕೈನಲ್ಲಿ ಇದೆಯಾ? ಜೋರಾಗಿ ಮಳೆ ಬಂದರೆ ಕಿತ್ಕೊಂಡೋಯ್ತು. ಡಾಕ್ಟರ್ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾನೆ, ಬದುಕಿಸೋದು ಅವನ ಕೈನಲ್ಲಿ ಇದೆಯಾ? ಸತ್ತರೆ ಆಪ್ರೇಷನ್ ಸಕ್ಸಸ್ ಬಟ್ ಪೇಷಂಟ್ ಡೈಡ್, ಏನು ಉಪಯೋಗ? ಹಂಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ನೀನು ಫಲ ಬೇಕು ಅಂದ್ಕೊಂಡು ಮಾಡಿದ್ರು ಸಿಗೋದಿಲ್ಲ, ಗ್ಯಾರಂಟಿ. ಆದ್ದರಿಂದ ನೀನು ದೇವರಿಗೆ ಅರ್ಪಿಸ್ಬಿಟ್ಟು ನಾನು ಅಹಂಕಾರ ಬಿಟ್ಟು ಫಲಾಪೇಕ್ಷೆ ಬಿಟ್ಟು ಮಾಡು ಅಂತ ಹೇಳ್ತಾ ಇದ್ದಾನೆ. ಇದು ಈಗ ಅದರಲ್ಲಿ ಮತ್ತೇನಾಗುತ್ತೆ? ಮಾ ಕರ್ಮ ಫಲ ಹೇತುರ್ಮಾಂ ತೇ ಸಂಗೋಸ್ತ್ವ ಕರ್ಮಣಿ ಅಂತ ಇದೊಂದು. ಇನ್ನು ಇಲ್ಲಿ ಅರ್ಜುನನೇ ನಿನಗೆ ಕರ್ಮದಲ್ಲಿ ಅಧಿಕಾರವಷ್ಟೇ, ಫಲದಲ್ಲಿ ಎಂದಿಗೂ ಅಧಿಕಾರ ಬೇಡ. ನೀನು ಕರ್ಮಫಲಕ್ಕೆ ದಾಸನಾಗಬೇಡ. ಮತ್ತು ಅಕರ್ಮದಲ್ಲಿಯೂ ನಿನಗೆ ಸಂಘ ಇರಬಾರ್ದು. ಅಕರ್ಮ ಅಂದರೆ ಏನು? ಅಯ್ಯೋ ಈ ರಾಮಾಯಣ ಯಾಕಪ್ಪ, ಏನೋ ಕೆಲಸ ಮಾಡಿದ್ರೆ ತಾನೇ ಪಾಪ ಪುಣ್ಯ ಅಂಟಿಸ್ಕೊಳ್ಳೋದು, ಹೋಗಲಿ ಬಿಡು ನಾನು ಕೆಲಸನೇ ಮಾಡಲ್ಲ ಸುಮ್ಮನೆ ಇದ್ಬಿಡ್ತೀನಿ ಅಂತಂದರೆ ಹಂಗೂ ಮಾಡಬಾರ್ದು. ಅಕರ್ಮದಲ್ಲೂ ಇರಬಾರ್ದು. ಯಾಕೆ ಅಂದರೆ ಇರೋಕ್ಕೆ ಬರೋಲ್ಲ. ಆದ್ದರಿಂದ ಇಲ್ಲೇನೋ ಅರ್ಜುನ ದೊಡ್ಡದಾಗಿ ಕೊಚ್ಕೊತಾ ಇದ್ದಾನೆ, ನನಗೆ ಯುದ್ಧ ಬೇಡ, ಅದು ಬೇಡ, ರಾಜ್ಯ ಬೇಡ, ನಾನು ಭಿಕ್ಷಾಪಾತ್ರೆ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ. ಅದು ಅಕರ್ಮ. ಸ್ವಧರ್ಮವನ್ನು ಬಿಟ್ಟು ಅಕರ್ಮ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ಹೊಂದೋದಿಲ್ಲ. ಯಾಕೆ? ಇವನಿಗೆ ಬಂದಿರೋದು ನಿಜವಾದ ವೈರಾಗ್ಯ ಅಲ್ಲ. ನಿಜವಾದ ವೈರಾಗ್ಯ ಬುದ್ಧನ ಥರ ಇದ್ದಿದ್ದರೆ ಕೃಷ್ಣ ಭಗವಂತ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇರಲಿಲ್ಲ. ಕರೆಕ್ಟ್ ಕಣೋ, ಹೋಗೋ ನೀನು ಜನ ಮಾಡೋರು ಅಲ್ಲಿ ಭಿಕ್ಷೆ ಹೋಗು ಅಂತ ಕಳಿಸ್ಬಿಡ್ತಾ ಇದ್ದ. ರಮಣ ಮಹರ್ಷಿಗಳ ಜ್ಞಾಪಕ ಮಾಡ್ಕೊಳ್ಳಿ. ಅವರ ಅಣ್ಣ ಹೇಳ್ತಾನೆ, ಅಲ್ವೋ ಕಣ್ಣು ಮುಚ್ಕೊಂಡು ನೀನು ಈ ಥರ ಧ್ಯಾನ ಮಾಡೋ ನಿನಗೆ ಯಾಕೋಬೇಕು ವಿದ್ಯೆ, ಹೋಗೋ ಕೂತ್ಕೊಂಡು ಅಲ್ಲೆಲ್ಲಾದ್ರೂ ಕಾಡ್ಗೆ ಹೋಗೋ ನೀನು ಅಂತ ಹೋಗೇ ಬಿಡ್ತಾರೆ ಅವರು. ಹಾಗೆ ಇಲ್ಲಿ ಭಗವದ್ಗೀತೆನ ಈ ರೀತಿ ಅರ್ಥ ಮಾಡ್ಕೋಬೇಕು, ಆವಾಗ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಅರ್ಜುನನ ಸ್ಥಾನದಲ್ಲಿ ಬುದ್ಧ ಇದ್ದಿದ್ರೆ ಕೃಷ್ಣ ಭಗವಂತ ಯುದ್ಧ ಮಾಡು ಅಂತ ಹೇಳ್ತಾ ಇರಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೇನು ಹೇಳ್ತಾ ಇದ್ದ? ಅವನು ತುಂಬ ಅವನು ಪೂರ್ತಿ ಅಂತರ್ಮುಖತ್ವ ಬಂದುಬಿಟ್ಟಿತ್ತು. ಅವನು ಯುದ್ಧ ಅಪ್ರಾಣಿಗೂ ಮಾಡ್ತಾ ಇರಲಿಲ್ಲ. ಅವನು ಹಿಂಸೆ ಮಾಡೋದಕ್ಕೆ ಇಷ್ಟನೇ ಇಲ್ಲ ಅವನಿಗೆ. ಅವನು ಎಲ್ಲಿದ್ದಾನವನು? ತತ್ವ ಕಟ್ಕೊಳ್ಳೋಕ್ಕೆ ತುದಿ ಬೆಟ್ಟನಲ್ಲಿದ್ದಾನವನು. ಅವನಿಗೆ ಏನು ಹೇಳಬೇಕು ಅವನಿಗೆ? ಇಲ್ಲಿ ವೇದಗಳು ಉಪನಿಷತ್ತುಗಳು ಶಾಸ್ತ್ರ ಬಂದಿರೋದು ಏನಾದರೂ ಮಾಡಿ ಇವನು ಮುಕ್ತನ ಮಾಡಬೇಕು ಅನ್ನೋದು ಗುರಿ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಭಗವದ್ಗೀತೆ ಆಗಲಿ ಉಪನಿಷತ್ತಾಗಲಿ ಸೂತ್ರ ಭಾಷೆ ಹಿಂಗೆ ಅರ್ಥ ಮಾಡ್ಕೋಬೇಕು. ಇದಿದ್ರೆ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಹೇಳಿ ನೋಡೋಣ. ಯಾರು ಬೇಡ, ನಮ್ಮ ಮಕ್ಕಳು ಕೇಳ್ತಾರೆ. ಫಾರಿನರ್ ಇದನ್ನೇ ಕೇಳೋದು. ಅಲ್ಲಪ್ಪ, ಕೃಷ್ಣನಿಗೆ 16,000 ಗೋಪಿಕಾ ಸ್ತ್ರೀಯರು ಹೆಂಡತಿಯರು. ಮತ್ತು ಅರ್ಜುನ ನಾನು ಕೊಲ್ಲೋದಿಲ್ಲ ಅಂತಂದರೆ ಯುದ್ಧದಲ್ಲಿ ನೀನು ಕೊಲ್ಲು ಅಂತ ಹೇಳ್ತಾನಲ್ಲ, ಅಂಥ ದೇವ್ರನ್ನ ನೀವು ದೇವರು ಪೂಜೆ ಮಾಡ್ತಿರಲ್ಲ, ನೀವೇನು ಬುದ್ಧಿವಂತರ ದಡ್ರ ಅಂತ ಕೇಳ್ತಾರೆ. ಹೇಳಿ ಉತ್ತರ ನೋಡೋಣ. ಅದು ನಮ್ಗೆ ಅರ್ಥ ಮಾಡ್ಕೊಳ್ದೇ ಇದ್ದರೆ ಹೀಗೆ ಹೆಚ್ಚು ಕಡಿಮೆ ಆಗೋದು. ಈಗ ಯಾರೇ ಇರಲಿ ಆ ಸ್ಥಾನದಲ್ಲಿ ಮುಕ್ತಿ ಕರ್ಕೊಂಡು ಹೋಗ್ಬೇಕು. ಆ ಕೃಷ್ಣ ಭಗವಂತನ ಉದ್ದೇಶ ಅದು. ಕೃಷ್ಣ ಭಗವಂತನ ಮಾತ್ರ ಅಲ್ಲ, ಎಲ್ಲ ನಮ್ಮ ವೇದಗಳು ಅವೆಲ್ಲ ಅದರದ್ದೇ ಉದ್ದೇಶ. ಈಗ ಅರ್ಜುನನಿಗೆ ಅಯೋಗ್ಯತೆ ಇದೆಯಾ? ಇಲ್ಲ. ಯಾಕೆ ಗೊತ್ತಾ? ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಅಥವಾ ಅಭಾವ ವೈರಾಗ್ಯ ಬಂದಿರೋದು ಇವಾಗ. ಅವನಿಗೇನಾದರೂ ಹಂಗೆ ಬಿಟ್ಟರೆ ಇನ್ನೊಂದು ಗಂಟೆ ಆದಮೇಲೆ ಅವನಿಗೆ ಆ ಕ್ಷತ್ರಿಯತ್ವ ಇದೆ ಒಳಗಡೆ, ಅವನಿಗೆ ರಜೋಗುಣ ಸ್ವಭಾವ ಇದೆ.
ದುರ್ಯೋಧನ ಏನಾದರೂ ಇನ್ನೊಂದು ಗಂಟೆ ಬಿಟ್ಟು ಏ ಷಂಡ ಕಣೋ ನೀನು, ಕರೆಕ್ಟ್ ಕಣೋ, ನೀನು ಹೆಂಗಸರು ವೇಷ ಹಾಕ್ಕೊಂಡು ನೃತ್ಯ ಕಲ್ಸೋದಕ್ಕೆ ಕರೆಕ್ಟಾಗಿತ್ತು, ಹೋಗೋ ಅಲ್ಲಿಗೆ ಅಂತ ಏನಾದರೂ ಅನ್ಲಿ, ಏನಂದ್ಯೋ ಅಂತ ಹೇಳಿ ಬಿಲ್ಲು ಬಾಣ ತಗೊಂಡ್ಬಿಡ್ತಾನ ಅವನು ಯುದ್ಧ ಮಾಡೋಕ್ಕೆ. ಆದ್ರಿಂದನೇ ಅವನಿಗೆ ನೀನು ನಿಸ್ತ್ರೈಗುಣ್ಯ ಅಂದರೆ ನೀನು ಅಕರ್ಮದಲ್ಲಿ ನಿನಗೆ ಶಕ್ತಿ ಇಲ್ಲ, ಮಾಡಕ್ ಬರಲ್ಲ. ಬುದ್ಧನಿಗಾದ್ರೆ ಅಕರ್ಮದಲ್ಲಿ ಶಕ್ತಿ ಇತ್ತು, ಹೋಗುವಂತ ಇದ್ರಿ. ಅರ್ಥ ಮಾಡ್ಕೋಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಷ್ಟೇ, ತುಂಬ ಸುಲಭವಾಗಿದೆ ಉಪನಿಷತ್ತುಗಳು. ಈ ರೀತಿ ಬಿಟ್ಟು ಇನ್ನೇನಾದರೂ ಅರ್ಥ ಮಾಡ್ಕೊಂಡ್ರೆ ಹೇಳಕ್ಕೆ ಬರಲ್ಲ. ಇವಾಗ ಅವ್ರು ಕೇಳ್ತಾರೆ ಉತ್ತರ ಹೇಳಿ ನೋಡೋಣ. ಇಲ್ಲಿ ಬೇಕಾಗಿರೋದು ಅರ್ಜುನನ್ಗೆ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರ ನೀನು ಬೇರೆ ದಾರಿ ಇಲ್ಲ, ಯುದ್ಧ ಮಾಡಬೇಕು. ಬಟ್ ನೀನು ಅನ್ಕೊಂಡಂಗೆ ಯುದ್ಧ ಮಾಡಿದ್ರೆ ಬಂಧನಕ್ಕೆ ಒಳಗಾಗ್ತೀಯ, ಗ್ಯಾರಂಟಿ. ನಾನು ಹೇಳ್ದಂಗೆ ಯುದ್ಧ ಮಾಡು, ಅದೇ ಕರ್ಮಸು ಕೌಶಲಂ ಅಂತ. ಒಬ್ಬ ಹಲಸಿನ ತೊಳೆ ಬಿಡಿಸ್ತಾ ಇರ್ತಾನೆ, ಅವನಿಗೆ ಗೊತ್ತಿಲ್ಲ, ಆ ಪಡಸಾಲೆಲ್ಲ ಬಿಡಿಸ್ತಾನೆ, ಆ ನೆಲ ಎಲ್ಲ ಗಲೀಜು ಮಾಡ್ತಾನೆ, ಕೈಯೆಲ್ಲ ಗಲೀಜು ಮಾಡ್ಕೊತಾನೆ, ಮುಖ ಎಲ್ಲ ಗಲೀಜು ಮಾಡ್ಕೊತಾನೆ, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಗಬ್ಬೆದ್ದಿಸ್ಕೊಂಡ್ಬಿಡ್ತಾನೆ. ಅಲ್ಲಿ ಅಜ್ಜ ಇರ್ತಾನೆ, ಅಜ್ಜ ಹೇಳ್ತಾನೆ, ಅಪ್ಪ ತಮ್ಮ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸೋ ನೋಡು ಅಂತಾನೆ. ಆವಾಗ ಇವನು ಎಲ್ಲ ಕ್ಲೀನ್ ಆಗಿರುತ್ತೆ, ನೆಲಕ್ಕೆ ಅಂಟ್ಕೊಡಲ್ಲ, ಅವನ ಕೈಗೆ ಅಂಟ್ಕೊಡಲ್ಲ, ಚಾಕುಗೆ ಅಂಟ್ಕೊಡಲ್ಲ, ಮೂತಿ ಮಕ ಏನು ಮಾಡ್ಕೊಡಲ್ಲ, ಬಟ್ಟೆ ಗಲೀಜು ಮಾಡ್ಕೊಡಲ್ಲ. ಈಗ ಎಷ್ಟು ಚೆನ್ನಾಗಿ ತಿನ್ಬೋದು ಹಣ್ಣನ್ನ. ಹೇಗಿದೆ ಇದು ಕೌಶಲ್ಯಂ. ಕೆಲಸ ಮಾಡಬೇಕಾದ್ರೆ ಒಂದು ಟ್ರಿಕ್ ಇರುತ್ತೆ, ಅದನ್ನು ಹೇಳಿಕೊಡ್ತಾರೆ. ಅಲ್ಲಿ ಹಲಸಿನ ತೊಳೆ ಹಚ್ಚಬೇಕಾದ್ರೆ ಅದು ಟ್ರಿಕ್. ಹಾಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಈ ಒಂದು ಕುಶಲತೆಯನ್ನ ನಮಗೆ ಹೇಳಿಕೊಡ್ತಾ ಇದ್ದಾನೆ. ನೋಡು, ನೀನು ಕರ್ಮ ಮಾಡ್ತೀಯಲ್ಲ, ಹಲಸಿನ ತೊಳೆ ಕತೆ ಆಗ್ಬಿಡುತ್ತೆ. ಎಣ್ಣೆ ಹಚ್ಕೋಬೇಕು, ಮತ್ತು ಇಲ್ಲಿ ಏನು ಎಣ್ಣೆ ಹಚ್ಕೋಬೇಕು? ಕರ್ಮಯೋಗ ಅನ್ನೋ ಎಣ್ಣೆ 4 ಹಚ್ಕೊಂಬಾಡಪ್ಪ. ನೋಡು, ನೀನು ಏನಾದರೂ ಅಂಟ್ಕೊಂಡ್ರೆ ನನಗೆ ಹೇಳೋ. ಬ್ರಹ್ಮಜ್ಞಾನಿಗೂ ಅಂಟ್ಕೊಳ್ಳಲ್ಲ, ಇವನಿಗೂ ಅಂಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಮುಂದಕ್ಕೆ ಹೇಳ್ತಾರೆ ಸ್ವಧರ್ಮದ್ದು. ಸ್ವಧರ್ಮಕ್ಕೂ ಕರ್ಮಯೋಗಕ್ಕೂ ವ್ಯತ್ಯಾಸ ಹೇಳ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೀನು ಸ್ವಧರ್ಮ ಅಂತಂದ್ರೆ ಏನು? ನೀನು ಹೋಗ್ಲಿಯಪ್ಪ, ಆಧ್ಯಾತ್ಮ ಬಿಟ್ಟು ಬಿಡೋಣ, ಬರೀ ಸ್ವಧರ್ಮದಿಂದ ನೀನು ಕ್ಷತ್ರಿಯ, ಧರ್ಮವನ್ನು ಕಾಪಾಡಬೇಕು. ಸ್ವಧರ್ಮ ಮಾಡಿದ್ರೆ ಇಲ್ಲಿ ನೋಡಿ 2 ಫಲ ಇದ್ದೇ ಇದೆ. ಏನು? ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ, ಭೋಗ್ಸು. ಹೆಂಗಿದೆ? ಈಗ ಅದೇ ಸ್ವಧರ್ಮವನ್ನ ಕರ್ಮಯೋಗದಲ್ಲಿ ಮಾಡುವಂತ ಇದ್ದಾನೆ. ಇದರೆಲ್ಲ 2 ಬೆನಿಫಿಟ್ ಇದ್ದೇ ಇದೆ. ಅದರಲ್ಲಿ ಒಂದು ಕಲ್ಲು ಹೊಡೆದು ಸ್ವಧರ್ಮ ಮಾಡಿದ್ರೆ 2 ಹಣ್ಣು ಉದುರಿಸಂಗೆ. ಸತ್ರೂ ಲಾಭ, ಬದುಕಿದ್ರೂ ಗೆದ್ರೂ ಲಾಭ, ಸೋತ್ರೂ ಲಾಭ. ಹಂಗೆ ಆ ಜಾನ್ಸನ್ ಹೇಳ್ತಾನಲ್ಲ, ಅವನು ಸೋತು ಕೊನೆಗೆ ನಾನು ಸೋಲಿಲ್ಲ ಅಂತಾನಲ್ಲ, ಹಂಗೆ ಡಬಲ್ ಬೆನಿಫಿಟ್ ಇದು. ಆದರೆ ಕೃಷ್ಣ ಭಗವಂತ ಹೇಳೋದು ಕರ್ಮಯೋಗದಲ್ಲಿ ಮಾಡೋ ಏನಾಗುತ್ತೆ ಗೊತ್ತಾ? ಅವಾಗ ನಿನಗೆ ಈ 2 ಬೆನಿಫಿಟ್ ಇರುತ್ತೆ ಗ್ಯಾರಂಟಿ. ಇಲ್ಲೂ ಅಷ್ಟೇ, ಸತ್ರೆ ಸ್ವರ್ಗ, ಗೆದ್ರೆ ರಾಜ್ಯ, ಮಜಾ ಮಾಡೋ. ಆದರೆ 3ನೇ ಬೆನಿಫಿಟ್ ಏನು ಗೊತ್ತಾ? ಕರ್ಮಯೋಗದಲ್ಲಿ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗಿಬಿಟ್ಟು ನಿನ್ನ ದರ ದೇವ್ರ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ, ಮತ್ತು ಆನಂದ ಸಿಗುತ್ತೆ ನಿನಗೆ. ಕರ್ಮಫಲದ ಲೇಪ. ನೀನೇನು ಹೇಳ್ತಾ ಇದೀಯ, ಪಾಪ ಬರುತ್ತೆ ಅಂತೀಯಲ್ಲ, ಪಾಪ ಇಲ್ಲ, ಕರ್ಮಯೋಗದಿಂದ ಮಾಡೋ. ವೀರಪ್ಪನಿಗೆಲ್ಲ ಹೇಳ್ತಾ ಇರೋದು ಇದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ವೀರಪ್ಪ ಕೂಡ ನಾನು ಕರ್ಮಯೋಗದಲ್ಲಿ ಮಾಡ್ಬಿಡ್ತೀನಿ, ನೀವೇನಪ್ಪ ಹೇಳೋದು, ಪಾಪ ಅಂಟು ಬರ್ತಾನೆ. ಓಕೆ, ನೀವು ಹೇಳ್ದಂಗೆ ಕ್ಲೀನಾಗಿ ಎಲ್ಲನೂ ಸೇರಿಸ್ಕೊಂಡು ಮಾಡಿಬಿಡ್ತೀನಿ. ಅವನು ಒಂದಲ್ಲ, ಅಲ್ಲಿ ಕರ್ಮಯೋಗ ಅಂದಿದ ತಕ್ಷಣ ಒಂದು ಬೇಸಿಕ್ ರೂಲ್ಸ್ ತಗೊಂಡ್ಬರ್ತಾರೆ. ಏನದು? ಅಕರ್ಮ ವಿಕರ್ಮಗಳನ್ನ ಬಿಟ್ಟು ಮಾಡೋ ಕರ್ಮವನ್ನ ಕರ್ಮಯೋಗ ರೂಪದಲ್ಲಿ ಮಾಡಬೇಕು. ಹೋಯ್ತು, ಕಳ್ತನ ಮಾಡೋರಿಗೆಲ್ಲ ಒಂದಲ್ಲ ಇದು ಕರ್ಮಯೋಗ. ಆಮೇಲೆ ಇದನ್ನೇನಾದರೂ ಅವ್ರಿಗೆ ಉಪಯೋಗಿಸ್ಕೊಂಡ್ಬಿಟ್ರೆ ನಿಜ ಅವ್ರಿಗೂ ಏನದು ಹಾಕೋದಿಲ್ಲ ಅಲ್ಲಿ. ಆ ಥರ ಸಿಕ್ಕಾಕೊಂಡ್ರೆ ಜೈಲು, ಅದು ಬೇರೆ. ಸತ್ರೆ ಸ್ವರ್ಗ ಅಂತ ಹೇಳಿದ್ರಲ್ಲ, ಇರ್ಲಿ, ಟ್ರೈ ಮಾಡೋಣ ಒಂದ್ಸಾರಿ. ಸತ್ರೆ ಅಕಸ್ಮಾತು ಎಲ್ಲೋ ಇದ್ದೇ ಇರುತ್ತೆ, ಜೈಲ್ಗೆ ಹೋದ್ರೆ ಆಯ್ತು, ಒಂದು ಟ್ರಯಲ್. ಹಂಗೆಲ್ಲ ಮಾಡೋಕ್ ಬರಲ್ಲ ಇದನ್ನ, ಹಂಗಲ್ಲ. ಅಲ್ಲ, ವಿಕರ್ಮ ಬಿಡೋದು ಕರೆಕ್ಟ್, ಅಕರ್ಮ ಬಿಡೋದು ಅಂತ ಹೇಳಿದ್ರೆ ಅಲ್ಲ. ಅಕರ್ಮ ಅಂತಂದ್ರೆ ಕೆಲಸ ಮಾಡದೆ ಸುಮ್ಮನೆ ಇದ್ಬಿಡೋದು. ಈಗ ಸ್ವಧರ್ಮ. ಅಕರ್ಮ ಅಂತಂತಂದ್ರೆ ಸೋಂಬೇರಿಗಳು ಮಾಡೋದದು. ಅಂದ್ರೆ ಈಗೇನಪ್ಪ, ನೀನು ಏನು ಮಾಡಿದ್ರು, ಇವಾಗ ನೀನು ಪುಣ್ಯದ ಕೆಲಸ ಮಾಡ್ತೀಯ, ಚಿನ್ನದ ಬೇಡಿ, ಪಾಪ ಮಾಡ್ತೀಯ, ಕಬ್ಬಣದ ಬೇಡಿ,
ಅದಕ್ಕೆ ಕೆಲಸ ಮಾಡಿದ್ರೆ ಏನು ಮಾಡಿದ್ರು ಪಾಪ ಪುಣ್ಯ ಬರುತ್ತೋ ಇಲ್ವೋ? ಚಿನ್ನದ ಬೇಡಿ ಅಥವಾ ವಜ್ರದ ಬೇಡಿ, ಒಂದು ಕೆಲಸ ಮಾಡೋಣ ಸರ್, ನಿಮ್ಮ ರಾಮಾಯಣ ಅದಕ್ಕೆ ಸರ್, ಕೆಲಸನೇ ಮಾಡಲ್ಲ ಸರ್ ಹಂಗೆ ಅಂತಾನೆ ಅಂತ ಇಟ್ಕೋ, ಅವನಿಗಿರಕ್ಕೆ ಬರುತ್ತಾ ಸುಮ್ಮನೆ? ರಮಣ ಮಹರ್ಷಿಗಳಂಗೆ ಸುಮ್ಮನೆ ಸೋಂಬೇರಿಗಳು ಸುಮ್ಮನೆ ಇರ್ತಾರೆ, ನಿಜ ಕೆಲಸ ಮಾಡಲ್ಲ. ಐ ಅಗ್ರಿ. ಓಡಾಡೋದಿಲ್ಲ. ಒಂದು ಮಗು ಹುಟ್ಟಿದಾಗ ಇದು ನಿಜವಾಗ್ಲೂ ನೋಡಿದಾಗ ಎಲ್ಲರೂ ಹೇಳ್ತಾ ಇದ್ರು, ಮಲಗಿಸಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಒಂದು ಆ ಕಡೆ ಈ ಕಡೆ ತಿರುಗ್ತಾ ಇದ್ದಿದ್ರೆ ಅವನು ಮರದ ದಿಂಬಿ ಅಂತ ಹೆಸರಿಟ್ಟಿದ್ರು. ಎಲ್ಲಿ ಮರದ ಒಂದು ಹಾಕಿದ್ರೆ ಎಲ್ಲಿ ಅಲ್ಲೇ ಇರ್ತಾನೋ ಅಲ್ಲೇ ಇರ್ತಾನೆ. ತಮೋ ಗುಣ ಇದು, ಅವನು ಬೆಳೆದ ಮೇಲೂ ಹಂಗೆ ತಮೋ ಗುಣ. ಸೋಂಬೇರಿಗಳು, ಕೆಲಸ ಮಾಡೋದಕ್ಕೆ ಸೋಂಬೇರಿ, ಇಂಥ ಗುಣ. ಅವರು ಅಕರ್ಮ ಮಾಡ್ತಾರೆ ಅಂತ ಹೇಳಕ್ ಬರುತ್ತೇನೋ? ಅಲ್ಲ, ಅವನು ಕೆಲಸ ಮಾಡ್ತಾರೆ ತಪ್ಪಿಸ್ಕೋಬೋದು. ಹಂಗಲ್ಲ, ನೀನು ಸುಮ್ಮನೆ ಇದ್ದರೂ ನಿನ್ನ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅವ್ರಿಗೂ ಅಷ್ಟೇ ಕಾಮ ಕ್ರೋಧಗಳು ಮನಸ್ಸಿನಲ್ಲಿ ತಾಂಡವಾಡ್ತಾ ಇರುತ್ತೆ. ಆದರೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಸೋಂಬೇರಿಗಳು. ಆಸೆ ಕುದೀತಾ ಇರುತ್ತೆ, ನನಗೆ ಅದು ಬೇಕು ಇದು ಬೇಕು ಅಂತ. ತಮೋಗುಣದವರಿಗೆ, ಅದಕ್ಕೆ ತಮೋಗುಣದವರಿಗೆ ದುಃಖ ಜಾಸ್ತಿ, ರಜೋಗುಣದವ್ರಿಗೆ ಅವ್ರಿಗಿಂತ ಸ್ವಲ್ಪ ದುಃಖ ಕಡಿಮೆ, ಸತ್ವಗುಣದವ್ರಿಗೆ ದುಃಖ ಕಡಿಮೆ. ಬಟ್ ಎಷ್ಟೆಷ್ಟು ದುಃಖ ಕಡಿಮೆ ಆಯಿತು ಅಷ್ಟಷ್ಟು ಆನಂದ ಗ್ಯಾರಂಟಿ ಅಂತಾರೆ. ಅದಕ್ಕೆ ನೀನು ಕೆಲಸ ಮಾಡ್ದೇನೂ ಬಿಡಬಾರ್ದು, ಹಂಗೆ ಬಿಡಕ್ಕೆ ಬರೋದು ಇಲ್ಲ. ಮನಸ್ಸಿನಲ್ಲಿ ಸುಮ್ಮನೆ ಇರು ನೋಡೋಣ, ಅದು ಬರಲ್ವಲ್ಲ. ಮತ್ತು ಸೋಂಬೇರಿತನ. ಇನ್ನೊಂದು ಕರ್ಮಯೋಗ ಅವ್ರಿಗೆ ಹೊಂದದೇ ಇಲ್ಲ. ಯಾಕೆ ಅಂದರೆ ಸತ್ವಗುಣದಲ್ಲಿರೋರಿಗೆ ಗುಣಾತೀತನಾಗೋವ್ರಿಗೆ ಹೇಳ್ತಾ ಇರೋದು. ತಮೋ ಗುಣದವ್ರಿಗೆ ಇದು ಹೊಂದದೇ ಇಲ್ಲ, ಅವ್ರಿಗೆ ಅರ್ಥನೇ ಆಗೋದಿಲ್ಲ ಹೇಳಿದ್ರೆ. ಅದಕ್ಕೆ ಅವ್ರಿಗೆ ಏನು ಹೇಳಬೇಕು ಅಂದರೆ, ನೀನು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ತಮೋ ಗುಣದವನು ಯಾರೋ ಒಬ್ಬ ಬರ್ತಾನೆ, ನನಗೆ ಜಪ ಕೊಡಿ ಜಪ ಕೊಡಿ ಜಪ ಕೊಡಿ ಅಂತ ಇರ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಕಳ್ತನ ಮಾಡೋರು ಅಂತಾರೆ. ಏನಿದ್ರ ಅರ್ಥ? ಕಳ್ತನ ಮಾಡು. ಏನು ಸ್ವಾಮಿ, ವಿವೇಕಾನಂದರು ಹೋಗಿದ್ದೆ ಕಳ್ತನ ಮಾಡು ಅಂತಾನೆ ಹೇಳೋದು ಅಂತಾರೆ. ಇಲ್ದಿದ್ರೆ ಫುಟ್ಬಾಲ್ ಆಡೋರು ಅಂತ ಹೇಳ್ಬೇಕು ಅವರಿಗೆ, ನೀನು ಜಪ ಗಿಪ ಬೇಡ ಹೇಳ್ತಾರೆ. ಇದು ನಿಜವಾಗ್ಲೂ ಅವನು ತಮೋಗುಣದಿಂದ ಹೇಗಾದರೂ ಮಾಡಿ ರಜೋಗುಣಕ್ಕೆ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಕೆಲಸ ಹೇಳ್ತಾರೆ ಹಾಗೆ. ಬಟ್ ಬುದ್ಧ ಏನಾದರೂ ಇದ್ದಿದ್ರೆ ಅವನಿಗೆ ಅಕರ್ಮವೇ ಬೇಕಾಗಿದ್ದಿತ್ತು. ಕೊನೆಯ ಹಂತಗಳಲ್ಲಿ ಅಕರ್ಮ ಮಾಡಬೇಕು. ಅದಕ್ಕೆ ಅಕರ್ಮ ಅಂದರೂ ಒಂದೇ, ಸರ್ವಕರ್ಮ ಸನ್ಯಾಸ ಅಂದರೂ ಒಂದೇ. ಇಲ್ಲಿ ಒಂದೇ ಸಾರಿ ಎಲ್ಲ ಕೆಲಸಗಳನ್ನ ಬಿಟ್ಟು ಸುಮ್ಮನೆ ಇರೋಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಮೆತ್ತಿಗೆ ಮೊದಲೇ ಎತ್ಕೊತಾನೆ ಕರ್ಮಯೋಗ ಹೇಳುತ್ತೆ. ಕರ್ಮಯೋಗ ಹೇಳಿದ ತಕ್ಷಣ ಮೊದಲೇ ಎತ್ಕೊತಾನೆ ಸ್ವೇಚ್ಛಾ ಪ್ರವೃತ್ತಿ ಬಿಡಿಸಿ ಕರ್ಮಕ್ಕೆ ಕರ್ಕೊಂಬರುತ್ತೆ. ಸ್ವೇಚ್ಛಾ ಪ್ರವೃತ್ತಿ ಬಿಟ್ಟಿದ ತಕ್ಷಣ ಅವನೇನು ಮಾಡಬೇಕು? ಕಾಮ್ಯ ಕರ್ಮಕ್ಕೆ ಬರಬೇಕು. ಬಟ್ ದೇವರನ್ನ ಮೆತ್ತಗೆ ಸೇರಿಸ್ತಾರೆ ನೋಡಿ, ಅದೇ ಇಂಪಾರ್ಟೆಂಟ್. ನಮ್ಮ ಉಪನಿಷತ್ತುಗಳು, ವೇದಗಳ ಒಂದು ಟ್ರಿಕ್ ಏನು ಅಂದರೆ, ಏನಾದರೂ ಮಾಡಿ ಇವನು ಮೋಕ್ಷಕ್ಕೆ ತೊಗೊಂಬರ್ಬೇಕು. ಸ್ವೇಚ್ಛಾ ಪ್ರವೃತ್ತಿಯಲ್ಲಿರೋವನು ಯಾತಕ್ಕೆ ಮಾಡ್ತಾನೆ? ಏನೋ ಹಣ ಬೇಕು, ಅದು ಬೇಕು, ಇದು ಬೇಕು ಅಂತ ಮಾಡ್ತಾ ಇರ್ತಾನೆ. ಅವನ್ನ ದೇವರನ್ನ ನಿನಗೆ ಹಣ ಬೇಕೇನೋ, ಲಕ್ಷ್ಮೀ ಪೂಜೆ ಮಾಡು. ವಿದ್ಯೆ ಬೇಕಾ, ಸರಸ್ವತಿ ಪೂಜೆ ಮಾಡು. ಮೆತ್ತಿಗೆ ದೇವರನ್ನ ಸೇರಿಸ್ಬಿಡ್ತಾರೆ. ಅವನು ಹಂಗೆ ಮಾಡಿ ಅದನ್ನು ಮಾಡೋದು ಪಡೆಯೋದು ಎಷ್ಟೋ ಜನ್ಮಗಳ ಬೇಜಾರಾಗ್ತು. ಇದೇನೇ ಎಷ್ಟು ಮಾಡೋದು ಅಂತ ಹೇಳಿದ ತಕ್ಷಣ ಅವನಿಗೆ ಆ ಸ್ವೇಚ್ಛಾ ಪ್ರವೃತ್ತಿಯಿಂದ ಅವನಿಗೆ ಕಾಮ್ಯ ಕರ್ಮಕ್ಕೆ ತೊಗೊಂಬರ್ತಾರೆ. ಕಾಮ್ಯ ಕರ್ಮದಲ್ಲೂ ಕೂಡ ಮಾಡಿ ಬೇಜಾರಾಗಿ ಕೊನೆಗೆ ಅವನು ಕಾಮ್ಯ ಕರ್ಮದಿಂದ ನಿತ್ಯ ಕರ್ಮಕ್ಕೆ ತೊಗೊಂಬರ್ತಾರೆ. ನಿತ್ಯ ಕರ್ಮದಿಂದ ಕರ್ಮಯೋಗನೂ ಅಷ್ಟೇ ಮಾಡಿ ಕೊನೆಗೆ ಏನಾಗ್ಬಿಡುತ್ತೆ ಅಂದರೆ ಆ ಕೆಲಸಗಳು ಬಿದ್ದೋಗ್ಬೇಕು. ಅವನ ಫಲ ಇಲ್ಲ, ಏನಿಲ್ಲ, ಇನ್ನು ಯಾಕೆ ಮಾಡ್ಬೇಕು ನಾನು? ಕೆಲಸಗಳು ಬಿದ್ದೋಗ್ಬೇಕು. ಅವಾಗ ಅದರ ಅರ್ಥ ಏನು? ಸರ್ವಕರ್ಮ ಸನ್ಯಾಸ. ಇದನ್ನು ಸನ್ಯಾಸ ಅಂತ ಕರೀತಾರೆ. ನಮ್ಗೆ ಒಂದೇ ಸಾರಿ ಕೆಲಸಗಳನ್ನ ಬಿಟ್ಟಿರೋಕ್ಕೆ ಬರಲ್ಲ ಅಂತ ಹೇಳಿ ಗ್ರಡೇಷನ್ಸ್ ಹೇಳ್ತಾ ಇದ್ದಾರೆ. ಅವ್ರು ಯಾತಿಗೆ ಹೇಳ್ತಾರೆ ಅಂತ ನಾವು ಆ ಬೇಸಿಕ್ ಅರ್ಥ ಮಾಡ್ಕೋಬೇಕಷ್ಟೇ, ಅದನ್ನೇ ಹೇಳ್ತಾ ಇರೋದಿಲ್ಲ. ಆದ್ದರಿಂದ ಸೋಂಬೇರಿತನದಿಂದ ಕೆಲಸನೂ ಬಿಡಬಾರ್ದು, ಅಥವಾ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಯದ್ವತತ್ವನೂ ಮಾಡಬಾರ್ದು, ಎರಡೂ ಮಾಡಬಾರ್ದು. ಅದಕ್ಕೋಸ್ಕರನೇ ಅಕರ್ಮ ಅಂದರೆ ಏನು ಮಾಡದೆ ಸುಮ್ಮನೆ ಇರೋದು, ಸೋಂಬೇರಿಗಳು. ವಿಕರ್ಮ ಅಂದರೆ ಅದನ್ನು ಕಳ್ತನದ ರೂಪದಲ್ಲಿ ಮಾಡೋದು, ಮೋಸದ ರೂಪದಲ್ಲಿ ಮಾಡೋದು, ಎರಡೂ ಮಾಡಬಾರ್ದು. ಅದಕ್ಕೆ ಕರ್ಮಯೋಗ ಮಾಡಬೇಕಾದ್ರೆ ಅಕರ್ಮವನ್ನೂ ಬಿಡಬೇಕು. ಅಂದರೆ ಏನು ಮಾಡಲ್ಲ ಅಂತ ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ, ನಿನಗೆ ಮಾಡಬೇಕು. ಮತ್ತು ವಿಕರ್ಮ ಅಂತಂದರೆ ವೀರಪ್ಪನ ಥರನೋ ಕಳ್ತನ ಮಾಡೋದು, ಸುಳ್ಳು ಮಾಡೋದು, ಅದನ್ನೂ ಮಾಡಬಾರ್ದು ಅಂತ. ಇಷ್ಟು ವೆರಿ ಇಂಪಾರ್ಟೆಂಟ್. ಆದ್ದರಿಂದ ನಿನಗೆ ಇಲ್ಲಿ
ಫಲದಲ್ಲಿ ಆಸಕ್ತಿ ಬೇಡ, ಕರ್ಮದಲ್ಲಿ ಅಧಿಕಾರವೇ ಇಲ್ಲ. ನಿನಗೆ ಕರ್ಮದಲ್ಲಿಯೇ ಅಧಿಕಾರ, ಫಲದಲ್ಲಿ ಅಧಿಕಾರ ಇಲ್ಲ ಅಂತ ಚೆನ್ನಾಗಿ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾನೆ. ಅದೇ ರೀತಿ ಕರ್ಮದಲ್ಲಿಯೇ ಅಧಿಕಾರ, ಮತ್ತು ಯಾವುದರಲ್ಲಿ ಅಧಿಕಾರ ಇಲ್ಲ, ಫಲದಲ್ಲಿ ಅಧಿಕಾರ ಇಲ್ಲ ಅಂತ ಹೇಳಿದ್ದಾನೆ. ಸೊ ಇದನ್ನೆಲ್ಲ ನಾವು ಕವರಪ್ ಮಾಡಿದ್ವಿ. ಅದಕ್ಕೋಸ್ಕರನೇ ನಾವೆಲ್ಲ ಪ್ರಪಂಚದಲ್ಲಿ ಏನು ಮಾಡ್ತಾ ಇದ್ದೀವಿ, ಖ್ಯಾತೆಯನ್ನು ಬಿಟ್ಟು ಮಾಡೋ ಹಾಗೆ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಆದ್ದರಿಂದ ಅದು ಉಪಯೋಗ ಇಲ್ಲ ಅಂತ. ಇನ್ನು ಕರ್ಮಫಲ ಹೇತು ಆಗಬೇಡ. ಕರ್ಮಫಲ ಹೇತು ಅಂತಂದರೆ ಕರ್ಮಕ್ಕೆ ನೀನು ಆಳಾಗಬೇಡ, ಅಳಿ ಆಳಾಗಬೇಡ, ಅದರ ದಾಸನಾಗಬೇಡ. ಕರ್ಮಫಲಕ್ಕೆ ಯಾವಾಗ ದಾಸನಾದರೆ ಅದು ಹೇಳ್ದಂಗೆ ನೀನು ಕೇಳಬೇಕು. ಈಗೇನಾಗುತ್ತೆ, ಕರ್ಮಯೋಗದಲ್ಲಿ ಮಾಡಿದ್ರೆ ನೀನು ಹೇಳ್ದಂಗೆ ಅದಕ್ಕೆ ಕೇಳುತ್ತೆ. ಅದಕ್ಕೆ ಮತ್ತೆ ಇಲ್ಲಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಅರ್ಜುನನಿಗೆ ಶೋಕ ಮೋಹಗಳು ಯಾಕೆ ಬಂತು ಅಂತ ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಈ ಸೂತ್ರ ಭಾಷ್ಯದಲ್ಲಿ ಇದರ ಬಗ್ಗೆ ಚರ್ಚನೆ ಮಾಡ್ತಾರೆ. ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನೋ ದರ್ಶನ, ಇದನ್ನು ಮೆಲ್ಕಾಗ್ತಾ ಇರಬೇಕು ನಾವು. ಜನ್ಮ ಅಂದರೆ ಹುಟ್ಟಿದ್ರಿಂದ ಸಾಯೋವರೆಗೂ 6 ಬದಲಾವಣೆಗಳು, ಅದರ ಜೊತೆಗೆ ಅಲ್ಲಾಗೋದೆಲ್ಲ ಏನದು ಜನ್ಮ, ಮೃತ್ಯು, ಜರ, ವ್ಯಾಧಿ ಎಲ್ಲವೂ ಏನು ದುಃಖ ದೋಷ ಅನ್ನೋ ದರ್ಶನ ಅಂತ ಮೇಲ್ಗೆ ಹಾಕ್ತಾ ಇದ್ದರೆ ಈ ಪ್ರಪಂಚದ ಮೇಲೆ ನಮ್ಗೆ ಅಸಹ್ಯ ಬರಬೇಕು. ಈ ಪ್ರಪಂಚ ಇಷ್ಟೇ, ಇದ್ರ ಕಡೆ ಏನು ಹೋಗೋದು ಅಂತ, ಅದರ ಕಡೆ ಹೋಗೋದು ತಪ್ಪಿಸ್ಕೋಬೇಕು, ಇದನ್ನು ಮೆಲುಕು ಹಾಕ್ತಾ ಇರಬೇಕು ನಾವು ಅಂತ ಹೇಳ್ತಾರೆ. ಯಾಕೆಂದರೆ ಇದೆಲ್ಲ ಬರೀ ರಾಗದ್ವೇಷಗಳಿಂದ ಇರುವಂಥದ್ದು. ಆದ್ದರಿಂದ ಈ ದೋಷಗಳಿಂದ ಮನುಷ್ಯನು ಕರ್ಮಗಳಲ್ಲಿ ತೊಡಗ್ತಾನೆ. ಆದ್ದರಿಂದ ರಾಗದ್ವೇಷಗಳಿಂದ ತೊಡಗ್ತಾನೆ. ಹಾಗೆ ಅದಕ್ಕೋಸ್ಕರನೇ ಇಲ್ಲಿ ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಶೋಕ ಮೋಹಗಳು. ಇಲ್ಲಿ ಅರ್ಜುನನಿಗೆ ಶೋಕ ಬಂದಿದೆ. ಯಾತ್ರೆಯಿಂದ ಮೋಹದಿಂದ. ಅವನು ಮೋಹ ಯಾರ ಮೇಲೆ ಮೋಹ, ನಾನು ನನ್ನದು ಅನ್ನೋದ್ರ ಮೇಲೆ. ಅಂದರೆ ಇಲ್ಲಿ ಇವನಿಗೇನು, ನನ್ನ ಅಜ್ಜ, ನನ್ನ ಗುರುಗಳು, ನನ್ನ ಅಣ್ಣ ತಮ್ಮಂದರು, ನನ್ನ ಸ್ನೇಹಿತರು ಮೋಹ ಇದೆ, ನಾನು ನನ್ನದು ಅಂತ. ಈಗ ಅವ್ರನ್ನ ಕೊಂದರೆ ಅವ್ರು ಸತ್ತೋಗ್ತಾರೆ, ಅವ್ರು ಕೊಂದರೆ ನಾನು ಸತ್ತೋಗ್ತೀನಿ. ಅದರಿಂದ ಏನಾಯಿತು ಶೋಕ ಅಂದರೆ ದುಃಖ. ಇದು ಯಾತ್ರೆಯಿಂದ ಆಯಿತು. ಯಾವಾಗ ಈ ಶೋಕ ಬಂತೋ ಅವನು ಸ್ವಧರ್ಮವನ್ನು ಕೂಡ ಬಿಟ್ಬಿಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಅವನ ಸ್ವಂತ ಸ್ವಧರ್ಮ, ಅದಕ್ಕೆ ಅವನು ನಾನು ಭಿಕ್ಷೆ ಎತ್ತೀನಿ ಅಂತಂದಿದ್ದು. ಇನ್ನೊಂದೇನಾಗುತ್ತೆ ಗೊತ್ತಾ, ಪ್ರತಿಷಿದ್ಧ ಧರ್ಮ ಸೇವೆ, ಪ್ರತಿಷಿದ್ಧ ಧರ್ಮ ಆಗ್ಬಿಡುತ್ತೆ. ಅಂದರೆ ಯಾವಾಗ ನಮಗೆ ದುಃಖ ಆಗ್ಬಿಡುತ್ತೋ, ಈ ಕಳ್ಳರು ಯಾಕೆ ಆಗ್ತಾರೆ, ಹೀಗೆ ಯಾವುದಾದ್ರೂ ಒಂದು ಶೋಕನೋ ಗೀಕೋನೋ ದುಃಖ ಆಗಿಬಿಟ್ರೆ ಅವರು ನ್ಯಾಯವಾಗಿ ದುಡಿದ್ರೆ ಹಿಂಗೆ ತಾನೆ, ಕಳ್ತನ ಮಾಡೋಣ, ಮೋಸ ಮಾಡೋಣ ಅಂತ ಅವ್ರು ಮಾಡಬಾರ್ದು ಕೆಲಸಗಳನ್ನ ಮಾಡಿಬಿಡ್ತಾರೆ. ಅದಕ್ಕೆ ಹೇಳೋದು ಅಕರ್ಮ ವಿಕರ್ಮ ಮಾಡಬಾರ್ದು ಅಂತ. ಆ ಥರ ಅಕಸ್ಮಾತು ಆ ಕೆಲಸ ಮಾಡಿದ್ರು ಅಂತ ಇಟ್ಕೊಳ್ಳಿ, ಅದರಲ್ಲಿ ಅಹಂಕಾರ ತಾಂಡವಾಡ್ತಾ ಇರುತ್ತೆ. ನಾನು ಮಾಡಿದ್ದು ಅನ್ನೋದು, ಅಥವಾ ನಾವು ಪರಾಸಕ್ತಿಯಿಂದ ಮಾಡ್ತೀವಿ, ಮತ್ತೆ ತಿರ್ಗಾ ಅಜ್ಞಾನಕ್ಕೆ ಸಿಕ್ಕಾಕ್ಕೊತೀವಿ ಅಂತಾರೆ. ಮತ್ತೀಗಾದರೆ ಇದಿಷ್ಟೂ ಆಗೋದಕ್ಕೆ ಕಾರಣ ಏನು ಅಂದರೆ ಅಜ್ಞಾನ ಅಂತ ತೊಗೊಂಬಂದ್ಬಿಡ್ತಾರೆ ಇಲ್ಲಿಗೆ. ಸೊ ಅಜ್ಞಾನ ಅಂದಿದ ತಕ್ಷಣ ಯಾತಕ್ಕೆ ಅಜ್ಞಾನ, ಅದು ಅಗ್ರಹಣ ಅನ್ಯಥಾಗ್ರಹಣ. ಅಂದರೆ ಇದ್ದದ್ದನ್ನು ಇದ್ದಾಗ ನೋಡಲಿಲ್ಲ, ಅದನ್ನು ತಪ್ಪಾಗಿ ತಿಳ್ಕೊಂಡ್ವಿ. ಇದು ಮತ್ತಿದು ಯಾತ್ರೆಯಿಂದ ಹೋಗುತ್ತೆ, ಜ್ಞಾನದಿಂದ ಹೋಗುತ್ತೆ. ಅವಿದ್ಯೆ ಆಗಿದೆ, ಅವಿದ್ಯೆ ಯಾತ್ರೆಯಿಂದ ಹೋಗುತ್ತೆ, ಜ್ಞಾನದಿಂದ ಹೋಗುತ್ತೆ. ಅದು ಹೋದರೆ ಏನಾಗುತ್ತೆ, ಆತ್ಮಜ್ಞಾನ ಆಗುತ್ತೆ. ಹೇಗೆ ಅಗ್ಗದ ಜ್ಞಾನ ಆಗುತ್ತೋ ಅದು ಆಗುತ್ತೆ. ದಿವ್ಯ, ಇದು ನಿಮ್ಗೆ ಅರ್ಥ ಆಯ್ತಾ? ನಾನು ಹೇಳಿದ್ದು ಅರ್ಥ ಆಯ್ತಾ? ವೆರಿ ಗುಡ್. ಏನು ಅರ್ಥ ಆಯಿತು ಹೇಳಿ? ಅಂದ್ರೆ ಅಜ್ಞಾನದಿಂದ ಶೋಕ ಮೋಹ ಬರುತ್ತೆ, ಜ್ಞಾನದಿಂದ ಅದು ಹೋಗುತ್ತೆ. ನಮ್ಗೆ ನಾವ್ ಈ ದೇಹ ನಿಜ ಅನ್ಕೊಂಡಷ್ಟೊತ್ತು ನಮ್ಗೆ ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ ಇರುತ್ತೆ, ಅಥವಾ ಅಳ್ತೀವಿ, ಅಥವಾ ಏನೋ ಬೇಕು ಅಂತೀವಿ.
ಸೊ ಅವಾಗ ನಮ್ಗೆ ಯಾವಾಗ ಜ್ಞಾನ ಬರುತ್ತೋ ಇದೆಲ್ಲ ನಾನು ಅನ್ನೋದು ಆತ್ಮ, ಇದೆಲ್ಲ ಅನಿತ್ಯ ವಸ್ತುಗಳು, ಇದೆಲ್ಲ ಸುಳ್ಳು ಅಂತ ಗೊತ್ತಾಗುತ್ತೋ ಅವಾಗ ಆಟೋಮೆಟಿಕಲಿ ನಾನು ಅಲ್ಲ ಅಂದಾಗ ನಾನು ಅಲ್ಲದೆ ಇರೋದಕ್ಕೆ ನಾನು ಅಳೋದು ಇಲ್ಲ. ನಾನು ಅಂತ ಅನ್ಕೊಂಡಿರೋ ಅಜ್ಞಾನದಿಂದಾನೇ ನಾನು ಎಲ್ಲದಕ್ಕೂ ಎರಡೇ ಆಗೋದು. ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅಥವಾ ಅದು ಸಿಗ್ಲಿಲ್ಲ ಅನ್ನೋ ಬೇಜಾರು, ಕೋಪ. ಕರೆಕ್ಟ್. ಹಾಂ, ಕರೆಕ್ಟ್. ಏನು ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೆ? ಏನಾದರೂ ಬೇರೆ ಎಕ್ಸಾಂಪಲ್ ಕೊಟ್ಟು ಇನ್ನೂ ಅರ್ಥ ಆಗೋಂಗೆ ಏನಾದರೂ ಮಾಡ್ಬೋದಾ? ನೀವು ದೃಷ್ಟಾಂತವನ್ನೇ ಹೇಳಿದ್ರಿ, ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ಇದಕ್ಕೆ ಏನಾದರೂ ಒಂದು ಎಕ್ಸಾಂಪಲ್ ಕೊಟ್ಟು ಅರ್ಥ ಆಗೋಂಗೆ ಬರುತ್ತಾ ಇದಕ್ಕೆ? ಹಾವು ಹಗ್ಗ ಹಾವು ಹಗ್ಗ ಆಗತ್ತೆ. ಹೇಳಿ, ಹಾವು ಹಗ್ಗ ಅಂದ್ರೆ ಹಾವಂತ ಅನ್ಕೊಂಡಷ್ಟೊತ್ತು ನನ್ಗೆ ಭಯ ಆಗ್ತಾ ಇರತ್ತೆ. ಅದು ಅಜ್ಞಾನ. ನಾನು ಅಜ್ಞಾನದಲ್ಲಿ ಇದ್ದೀನಿ, ಅಲ್ಲಿರೋದು ಹಾವು ಅಂತ ಅನ್ಕೊಂಡಿರ್ತೀನಿ. ಅವಾಗ ಭಯ ಆದಂಗಾಗುತ್ತೆ. ಅಯ್ಯೋ ಅದು ಇದನ್ನ ಕಚ್ಬಿಡತ್ತೆ, ನಾನ್ ಸತ್ತೋಗ್ತೀನಿ, ಅಥವಾ ಅದು ಹೆಡೆ ಎತ್ತಾ ಇದೆ ಅನ್ಸುತ್ತೆ, ಆಗ್ತಿದೆ ಅನ್ಸುತ್ತೆ. ಸೊ ಯಾರಾದ್ರೂ ಒಬ್ರು ಜ್ಞಾನ ಕೊಟ್ಟು ಅಂದ್ರೆ ಅದು ಹಗ್ಗ ಅಂತ ನನ್ಗೆ ಕ್ಲೀನಾಗಿ ತೋರಿಸ್ಬಿಟ್ರೆ ಇನ್ನು ನನಗೆ ಭಯ ಇರಲ್ಲ. ಗೊತ್ತಾಗ್ಬಿಡತ್ತೆ, ಓಕೆ ಅದ ಹಗ್ಗ, ಅದ್ ನನ್ನ ಕಚ್ಚಲ್ಲ, ಅದ್ ನನ್ನೇನು ಮಾಡಕ್ ಆಗಲ್ಲ ಅಂತ ಗೊತ್ತಾಗುತ್ತೆ. ವೆರಿ ಗುಡ್, ವೆರಿ ಗುಡ್. ಇಲ್ಲಿ ಇಷ್ಟೇ, ನಾವು ಎಕ್ಸಾಂಪಲ್ನ ಅರ್ಥ ಮಾಡ್ಕೊ ಚೆನ್ನಾಗಿ ಮೆಲುಕು ಹಾಕಬೇಕು ಎಕ್ಸಾಂಪಲ್ನ. ಯಾಕೆಂದರೆ ನಮಗೆ ಆತ್ಮನ ಕಂಡಿರಲ್ಲ. ನಾವು ಎಷ್ಟೇ ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋದರೂ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ನು ಅಥವಾ ಅಷ್ಟು ಚೆನ್ನಾಗಿ ಕ್ಲಿಯರ್ ಕಟ್ ಆಗಿರಲ್ಲ. ಆದರೆ ಹಗ್ಗ ಹಾವು ನಮ್ಗೆ ಎರಡೂ ಅನುಭವ ಆಗಿರುತ್ತೆ. ಈಗ ಅವನು ಹಾವು ಅಂತ ಹೆದರ್ಕೊತಾ ಇರ್ತಾನೆ, ಆ ಕಡೆಯಿಂದ ಬಂದವನೇ ಹಾವಲ್ಲ ಕಣೋ ಹಗ್ಗ ಅದು, ನೀನು ಯಾಕೋ ಇಲ್ಲಿ ನಿಂತ್ಬಿಟ್ಟಿದೆ, ಹಾವು ಕಚ್ತಾ ಇತ್ತು ಅಂತಾನೆ, ಬಾರೋ ಟಾರ್ಚಾಗಿ ತೋರಿಸ್ತಾನೆ. ಹಗ್ಗ ಅಂತ ಅವನಿಗೆ ನುಸುನಾಗೆ ಬರುತ್ತೆ ಅವನಿಗೆ, ನಾನೇನು ಹಿಂಗೆ ಎದುರ್ಕೊಂಡೆ ಅಂತ. ಫಿನಿಶ್, ಮುಗಿದೋಯ್ತು, ಚಾಪ್ಟ್ರೇ ಮುಗಿದೋಯ್ತು. ಇರೋದು ಹಗ್ಗ. ಅವನು ಹಗ್ಗ ಅಂತ ನೋಡಲಿಲ್ಲ, ಮತ್ತೇನು ಮಾಡ್ದ? ತಪ್ಪಾಗಿ ಅದನ್ನು ಬೇರೆ ಕಲ್ಪನೆ ಮಾಡ್ಕೊಂಡ. ಅವನು ಏನಂತ ಮಾಡ್ಕೊಂಡ? ಹಾವು ಮಾಡ್ಕೊಂಡ. ಯಾವಾಗ ಹಾವು ಮಾಡಿಕೊಂಡು ಕಚ್ಚುತ್ತೆ, ಸತ್ತೋಗ್ತೀನಿ, ಭಯ, ಅಷ್ಟೇ. ಇಷ್ಟೇ. ಈಗ ಇದು ಹೆಂಗೆ ಹೋಗುತ್ತೆ? ರಾಂಗ್ ನಾಲೆಡ್ಜ್. ಓನ್ಲಿ ಸೊಲ್ಯೂಷನ್ ವಿತ್ ಕರೆಕ್ಟ್ ನಾಲೆಡ್ಜ್, ಅಷ್ಟೇ. ರಾಂಗ್ ನಾಲೆಡ್ಜ್ ಇಟ್ ಗೋಸ್ ಥ್ರೂ ಬೈ ಕರೆಕ್ಟ್ ನಾಲೆಡ್ಜ್, ಅಷ್ಟೇ. ಸರಿಯಾದ ಜ್ಞಾನ, ಅಷ್ಟೇ. ಜ್ಞಾನ ಅಂತ ಏನು ಬೇಕಾದರೂ ಅಷ್ಟೇ. ಒಂದು ಸಾರಿ ಹಗ್ಗ ಅಂತ ಗೊತ್ತಾಯ್ತೋ, ಫಿನಿಶ್. ಮತ್ತಿನ್ನೇನಿದೆ ಭಯ? ಅಷ್ಟೇ. ಇಲ್ಲೇನಾಗ್ತಾ ಇದೆ ಅಂದರೆ ನಿಜವಾಗಿಯೂ ಅರ್ಜುನನು ಆತ್ಮಸ್ವರೂಪನ. ಅವನು ಗೊತ್ತಿದೆಯಾ? ಈಗ ಅವನೇನು ಅನ್ಕೊತಾ ಇದ್ದಾನೆ? ಶರೀರ. ಹೆಂಗೆ ಹೇಳ್ತೀರಾ? ನಾನು ಅವ್ರನ್ನ ಕೊಂದ್ರೆ ಅವ್ರು ಸತ್ತು ಹೋಗ್ತಾರೆ, ಅವ್ರು ಕೊಂದ್ರೆ ನಾನು ಸತ್ತು ಹೋಗ್ತೀನಿ. ಎಲ್ಲಿ ನಿಂತಿದ್ದಾನೆ ಇವನು? ಶರೀರದಲ್ಲಿ ನಿಂತಿದ್ದಾನೆ ಅರ್ಜುನ. ಈ ಕೃಷ್ಣ ಭಗವಂತ ಇವನು ಹಾವು ಅಂತ ಇದ್ದಾನೆ, ಆ ಕಡೆಯಿಂದ ಬಂದವನು ಹೇಳ್ತಾನೆ ಅದು ಹಾವಲ್ಲ ಕಣೋ ಹಗ್ಗ ಅಂತ. ಈ ಕೃಷ್ಣ ಭಗವಂತ ಏನು ಹೇಳ್ತಾ ಇದ್ದಾನೆ ಅವನಿಗೆ? ಅಪ್ಪ, ಆತ್ಮನ್ನ ಕೊಲ್ಲಕ್ಕಾಗಲ್ಲ, ಸಾಯಿಸೋಕ್ಕಾಗಲ್ಲ, ಬೆಂಕಿ ಇಟ್ಟಾಗ ಏನು ಮಾಡೋಕ್ಕಾಗಲ್ಲ ಕೊಡೋ ಅವನು ಹೇಳ್ತಾ ಇದ್ದಾನೆ. ಇಷ್ಟೇ ವ್ಯತ್ಯಾಸ. ಈಗ ಅವನಿಗೆ ದುಃಖ ಬಂದಿದ್ಯಾದ್ರಿಂದ ರಾಂಗ್ ನಾಲೆಡ್ಜ್, ಇದ್ದದ್ದನ್ನು ಇದ್ದಾಗ ತಿಳ್ಕೊಳ್ಳಲಿಲ್ಲ, ಅಷ್ಟೇ. ತುಂಬ ಸಿಂಪಲ್. ಮತ್ತು ಇವಾಗ ಏನು ಮಾಡಬೇಕು? ಕೃಷ್ಣ ಭಗವಂತ ಅರ್ಜುನನಿಗೆ ಹೋಗಬೇಕು ಅಂದರೆ ರೈಟ್ ನಾಲೆಡ್ಜ್ ಬರಬೇಕಷ್ಟ, ಬೇರೆ ದಾರಿನೇ ಇಲ್ಲ. ಶರೀರ ನಾನಲ್ಲ, ನಾನು ಆತ್ಮಸ್ವರೂಪ ಅಂತ ಅವನಿಗೆ ಅನುಭವ ಬರಬೇಕು, ಅಷ್ಟೇ. ಮುಗಿದೋಯ್ತು. ಎಲ್ಲ ವೇದಗಳು, ಉಪನಿಷತ್ತುಗಳು ಸಾರ ಇಷ್ಟರಲ್ಲಿದೆ. ಇಷ್ಟೇ. ದಿವ್ಯಾ, ನೀವಿನ್ನ ಇಲ್ಲೇ ಬರ್ತೀರಾ ರೆಗ್ಯುಲರ್ ಆಗಿ? ಓಕೆ. ನಾನು ಅದಕ್ಕೋಸ್ಕರನೇ ಭಗವದ್ಗೀತೆ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ ಹೋಗಲಿಲ್ಲ, ಮಾಂಡಿಕ್ಯ ಉಪನಿಷತ್ ಮಾಡೋಣ, ನೀವು ನನಗೊಂದು ಕ್ಲೂ ಕೊಟ್ಟಿದ್ರಿ ಬರ್ತೀನಿ ಅಂತ. ಅದಕ್ಕೋಸ್ಕರ ನಾನು ಮಾಂಡಿಕ್ಯ ಶುರು ಮಾಡಲಿಲ್ಲ, ಯಾಕೆಂದ್ರೆ ನೀವು ಸರಿಯಾಗಿ ಅರ್ಥ ಮಾಡ್ಕೊತೀರಾ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಆ ಥರ ಅದರಿಂದನೇ ನಾನು ನಾಳೆಯಿಂದ ನಾನು ಮಾಂಡಿಕ್ಯ ಉಪನಿಷತ್ ಶುರು ಮಾಡ್ತೀನಿ. ಓಕೆ, ಅದನ್ನು ಸ್ವಲ್ಪ ನೀವು ಮೊದಲೇ ಓದ್ಕೊಳ್ಳಿ. ಇವಾಗ ತುಂಬ ಇಂಪಾರ್ಟೆಂಟು. ಭಗವದ್ಗೀತೆ ಸುಲಭವಾಗಿರುತ್ತೆ, ಮಾಂಡಿಕ್ಯ ಉಪನಿಷತ್ ಮತ್ತೆ ಓದ್ತಾ ಇರಬೇಕು, ಮತ್ತೆ ಮೆಲಕ್ ಮಾಡಬೇಕು. ಹೇಳಿದ್ದೆ, ಯಾಕೆಂದರೆ ಇವಾಗ ಅವಸ್ಥಾತ್ರಯದ ವಿಚಾರ ನಾನು ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಅವಸ್ಥಾತ್ರಯದ ವಿಚಾರ ಚೆನ್ನಾಗಿ ನಾಟ್ಬಿಟ್ಟಿದೆ. ಆದ್ದರಿಂದ ಈಗ ಮಾಂಡಿಕ್ಯ ನಾನು ತೊಗೊಂಡ್ಬಿಡ್ತೀನಿ, ಅದು ಪೂರ್ತಿ ಅವಸ್ಥಾತ್ರಯದ ವಿಚಾರ. ಆದರೆ ನಾವು ಇಲ್ಲಿವರೆಗೂ ತೊಗೊಂಬಂದಿರೋದ್ರಲ್ಲಿ ಉಪನಿಷತ್ತಾಗಲಿ ಶಾಸ್ತ್ರ ಆಗಲಿ ಎಲ್ಲೂ ತರಲಿಲ್ಲ. ಮತ್ತು ನಾನು ಪ್ರತಿಯೊಂದು ರೆಕಾರ್ಡ್ ಮಾಡಿದ್ದೀನಿ ಎವ್ರಿಡೇದು.
ನೀವು ಒಂದು ಸ್ವಲ್ಪ ಇವುಗಳನ್ನ ಕೇಳ್ಕೊಬಿಡಿ. ಭಗವದ್ಗೀತೆ ಸಿಂಪಲ್ ಆಗಿದೆ, ನೀವು ಕೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ಉಪನಿಷತ್ತು ಅರ್ಥ ಆದಮೇಲೆ ಇದು ಏನು ಕಷ್ಟ ಇರಲ್ಲ, ಇದು ತುಂಬ ಇದಾಗಿರುತ್ತೆ ಅಂತ ಹೇಳಿ. ಸೊ ಐ ವಾಸ್ ವೇಟಿಂಗ್ ಫಾರ್ ಯು, ಅಟ್ಲೀಸ್ಟ್ ನೀವು ಬರಲಿ ಅವಾಗ ಸ್ಟಾರ್ಟ್ ಮಾಡೋಣ ಅಂತ. ಓಕೆ ಅಮ್ಮ, ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಗ್ರಾಸ್ಪಿಂಗ್ ಆ್ಯಂಡ್ ಮೆಮರಿ ಪವರ್, ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಅದನ್ನು ನೀವು ಹೇಳೋ ಅಂಥ ಕೆಪ್ಯಾಸಿಟಿ ನಿಮಗೆಲ್ಲ ಇದೆಯಮ್ಮ. ಓಕೆ, ತುಂಬ ಸಂತೋಷ. ಆದ್ದರಿಂದ ಇಲ್ಲಿ ಇಷ್ಟೇ ಆಗಿರೋದು, ಈ ತಪ್ಪು ಕಲ್ಪನೆ ಹೋಗಬೇಕು. ಪ್ರತಿಯೊಂದಕ್ಕೂ ನಮ್ಗೆ ಇಷ್ಟೇ ಇರೋದು, ನೀವು ಏನು ಹೇಳಿದ್ರು ಬೇಸಿಕ್ ಎಲ್ಲ ಅಷ್ಟೇ, ಫಿನಿಶ್. ಇಷ್ಟಕ್ಕೆ ಸಾಧನೆಗಳೆಲ್ಲ ಹೇಳುತ್ತೆ, ನೀವು ನೋಡ್ಕೊತಾ ಹೋಗಿ ಇದಕ್ಕೆ ಹೊಂದಾಣಿಕೆ ಆಗ್ತಾನೇ ಬರುತ್ತೆ. ಇವಾಗ ಕರ್ಮಯೋಗ ಹೇಳಿದ್ದು ಅದಕ್ಕೆ. ಪ್ರತಿಯೊಂದು ಮುಂದಕ್ಕೆ ಹೇಳ್ತಾ ಹೋಗ್ತಾರೆ. ಕರ್ಮಯೋಗ ಹೇಳ್ತಾರೆ, ಧ್ಯಾನ ಯೋಗ ಹೇಳ್ತಾರೆ, ಭಕ್ತಿ ಯೋಗ ಹೇಳ್ತಾರೆ, ವಿಭೂತಿ ಯೋಗ ಹೇಳ್ತಾರೆ, ಭಾವನೆ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಏನಾದರೂ ಮಾಡಿ ಒಂದು ಮುಕ್ತನ ಮಾಡಬೇಕು, ಅಷ್ಟೇ ಇರೋದು. ವೆರಿ ಗುಡ್. ಆದ್ದರಿಂದ ಈ ರಾಂಗ್ ನಾಲೆಡ್ಜ್ ಆಗಿಬಿಟ್ಟಿದೆಯಲ್ಲ, ಇವುಗಳು ಹೋಗಬೇಕು ಅಷ್ಟೇ. ಇಲ್ಲಿ ಮನುಷ್ಯನಿಗೆ ತಪ್ಪು ತಿಳುವಳಿಕೆಯಿಂದ ರಾಗದ್ವೇಷಗಳು ಉಂಟಾಗುವು. ಯಾವುದು ತಪ್ಪು ತಿಳುವಳಿಕೆ? ಹಾಗೂ ಹಗ್ಗತ್ತೆ. ಮನುಷ್ಯನ ತಪ್ಪು ತಿಳುವಳಿಕೆ ಎಂದರು ಅಂದರೆ ಆತ್ಮ ಅನಾತ್ಮಗಳ ತಪ್ಪು ತಿಳುವಳಿಕೆ. ಯಾವಾಗ ತಪ್ಪು ತಿಳುವಳಿಕೆ ಬಂತೋ ಅವನೇನು ಮಾಡ್ತಾನೆ? ಕರ್ಮಗಳಲ್ಲಿ ತೊಡುತ್ತಾನೆ. ಯಾಕೆಂದರೆ ಶರೀರ ನಾನು ಅಂದ್ಕೊಂಡಾಗ ಅವನು ಅವನು ಸುಖ ಬೇಕು. ಅದಕ್ಕೋಸ್ಕರ ಅವನ ಇಂಟೆನ್ಷನ್ ಏನು ಅಂದರೆ, ನಾನು ಹೇಳಿದ್ದೆ, ದೇವತೆಗಳಿಂದ ಹಿಡಿದು ಪ್ರಾಣಿಗಳವರೆಗೂ ಏನು ಯಾತಕ್ಕೆ ಮಾಡ್ತಾರೆ ಅವರು? ಸುಖವನ್ನು ಪಡೆಯೋದಕ್ಕೆ, ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ. ಅದಕ್ಕೆ ಏನೋ ಕೆಲಸ ಮಾಡಬೇಕು, ಮಾಡ್ತಾ ಇರ್ತಾರೆ. ಈ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ, ಮಾಡೋದು, ಪಡೆಯೋದು, ತಿರ್ಗಾ ಅದನ್ನು ಅನುಭವಿಸೋದು, ಅದರ ಸಂಸ್ಕಾರ ಮೂಡಿಸ್ಕೊಳ್ಳೋದು, ಮತ್ತು ಅದನ್ನು ಅನುಭವಿಸೋದು, ತಿರ್ಗಾ ಕರ್ಮ ಮಾಡೋದು. ಈ ಸೈಕಲ್ನ ಸಿಕ್ಕಾಕೊಂಡು ಹುಟ್ಟು ಸಾವು ಸಿಕ್ಕಾಕೊಂತಾನೇ ಇರ್ತಾರೆ ಇವರು. ಆದ್ದರಿಂದ ಆ ಕರ್ಮಗಳ ಫಲವನ್ನು ಉಪಯೋಗಿಸೋದಕ್ಕೆ ಮತ್ತೊಂದು ಜನ್ಮ ಪಡೆಯೋದು, ಅದು ಪಡೆದ ಮೇಲೆ ಮತ್ತೆ ಬಂದು ಅದನ್ನು ಅನುಭವಿಸೋದು, ಅದರ ಸಂಸ್ಕಾರ ಮಾಡೋದು. ಈ ಸೈಕಲ್ ಸಿಕ್ಕಾಕೊಂಡೇ ಓಡ್ರಿ. ಇದೇ ಪುನರಪಿ ಜನನಂ ಪುನರಪಿ ಮರಣಂ. ಆದ್ದರಿಂದ ಯಾರಿಗೆ ರಾಗದ್ವೇಷಗಳಿರುವವೋ ಅವರು ಯಾವುದಾದರೂ ಒಂದು ಇಷ್ಟವಾದ ಫಲವನ್ನು ತೊಡಗಿಸ್ಕೊಳ್ಳುವುದಕ್ಕೆ, ಇವಾಗ ಇನ್ನೂ ಒಂದು, ನಾವು ಇವುಗಳನ್ನ ಸುಖವನ್ನು ಪ್ರಾಪ್ತಿ, ದುಃಖ ನಿವೃತ್ತಿಗೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಬೈ ಚಾನ್ಸ್ ಅದು ಸಿಕ್ತಾ ನಾನು ಪಡೆದೆ ಅಹಂಕಾರ, ಮತ್ತೆ ಅದು ಸಂಸ್ಕಾರ ಮೂಡುತ್ತೆ, ಮತ್ತು ಆ ಸಂಸ್ಕಾರಕ್ಕೆ ತಕ್ಕಂತ ಮತ್ತೆ ಅದನ್ನು ಅನುಭವಿಸ್ಬೇಕು ಅಂತ ಬೈ ಚಾನ್ಸ್ ಸಿಗಲಿಲ್ವಾ? ಕೋಪ ಬಂದರೆ ಯಾರ ಮೇಲೆ? ಆ ಕೆಲಸ ಮಾಡಿದ್ಮೇಲೆ ಯಾರ್ಯಾರು ಅದಕ್ಕೆ ಅಟ್ಯಾಚ್ ಆಗಿರ್ತಾರೋ ಅವ್ರ ಮೇಲೆಲ್ಲ ಕೋಪ. ಅವನು ನಂಬ್ಕೊಂಡೆ ಹಾಳು ಮಾಡ್ದ. ಎರಡೂ ಪ್ರಾಬ್ಲಮ್ಮೆ. ಸಿಕ್ಕಿದ್ರೆ ಅನುಭವಿಸಿ ಸಂಸ್ಕಾರ ಮಾಡುತ್ತೆ, ಅದು ಪ್ರಾಬ್ಲಮ್ಮೆ. ಸಿಗಲಿಲ್ವಾ ಕೋಪ ಬರುತ್ತೆ, ಮನಸ್ಸಿನಲ್ಲಿ ಕೋಪದ ಸಂಸ್ಕಾರ ಮೂಡುತ್ತೆ. ಸೊ ಆದ್ದರಿಂದ ಎರಡೂ ಬಂಧನಕ್ಕೆ ಒಳಗಾಗುತ್ತೆ. ಅದಕ್ಕೆ ಅರ್ಜುನನ್ಗೆ ಹೇಳೋದು, ನೀನು ಅಂದ್ಕೊಂಡಂಗೆ ಯುದ್ಧ ಮಾಡಿದ್ರೆ ಬಂಧನಕ್ಕೆ ಒಳಗಾಗ್ತೀಯ. ನಾನು ಹೇಳ್ದಂಗೆ ಹಲಸಿನ ತೊಳೆ ಬಿಡಿಸ್ಬೇಕಾದ್ರೆ ಎಣ್ಣೆ ಹಚ್ಕೊಂಡಂಗೆ ಮಾಡಿದ್ರೆ ನೀನು ಬಂಧನದಿಂದ ಬಿಡುಗಡೆ ಆಗ್ತೀಯ. ಜೊತೆಗೆ ನೀನು ಅಂತಃಕರಣ ಶುದ್ಧಿ ಆಗುತ್ತೆ. ನೋಡು, ಒಂದು ಕಲ್ಲು ಹೊಡೆದು 3 ಬೆನಿಫಿಟ್ ಅಂತ ಹೇಳ್ತಾ ಇದ್ದಾನೆ. ಅದು ಇದರಿಷ್ಟದ್ದು ಅರ್ಥ. ಆದ್ದರಿಂದ ಅರ್ಜುನ ಬಿಟ್ಟಿ ಕೆಲಸ ಮಾಡುವ ಕಾಮ್ಯ ಕರ್ಮಕ್ಕೆ ಕೈ ಹಾಕಬೇಡ ಅಂತ ಇಷ್ಟೆಲ್ಲ ಹೇಳಿದ. ಹಾಗಾದರೆ ಕರ್ಮವನ್ನು ಬಿಟ್ಟರೆ ಆಯಿತು. ಕರ್ಮವೇ ಅಲ್ಲವೇ ತಾನೇ ನಮ್ಮನ್ನು ಈ ಫಲದಾಸೆ ಗುಂಡಿಲಿ ಕೆಡೋದು ಅಂತಂದರೆ ಭಗವಂತ ಹೇಳ್ತಾನೆ, ಕೇರ್ಫುಲ್, ನಿನಗೆ ಆ ಕರ್ಮದಲ್ಲಿ ನಿನಗೆ ಸಂಘ ಆಗಬಾರ್ದು. ಅಂದರೆ ಕೆಲಸ ಬಿಟ್ಬಿಡ್ತೀನಿ ಅಂತ ಮಾಡೋಕ್ಕೆ ಹೋದರೆ ಆಗಲ್ಲ. ಅದು ಅರ್ಜುನನಿಗಾಗಲ್ಲ. ಬುದ್ಧ ಇದ್ದಿದ್ರೆ ಹೋಗಂತ ಇದ್ದ ಅವನಿಗೆ. ಇಲ್ಲಿ ಯಾರು ಇರ್ತಾರೋ ಅವ್ರಿಗೆ ತಕ್ಕಂತೆ ಇಲ್ಲ. ಅರ್ಜುನನ ಕರ್ಮಯೋಗ ಇಲ್ಲದ್ರೆ ಹೇಳ್ಬೇಕಾಯ್ತು, ಯಾಕೆ ಹೇಳ್ಬೇಕಾಯ್ತು? ಬುದ್ಧ ಇದ್ದಿದ್ರೆ ಒಂದೇ ಸಾರಿ ಅವನಿಗೆ ಧ್ಯಾನ ಯೋಗ ಹೇಳ್ತಾ ಇದ್ದ. ಇವನಿಗೆ ಇನ್ನೂ ಅಷ್ಟೊಂದು ಕೆಪಾಸಿಟಿ ಇಲ್ಲದೆ ಇರೋದ್ರಿಂದ ಈ ಥರ ಹೇಳಿದ್ದು. ಅಕರ್ಮದಲ್ಲಿ ನಿನಗೆ ಎಂದಿಗೂ ಸಂಘ ಆಗದಿರಲಿ ಅಂತ ಭಗವಂತನ ಎಚ್ಚರಿಕೆ ಕೊಟ್ಟಿದ್ದಾನೆ. ಕರ್ಮವನ್ನು ಮೀರಿರುವ ಸಾಂಖ್ಯಕ್ಕೆ ಅಕರ್ಮದಲ್ಲಿ ಸಕ್ತನಾಗುವ ಹೇಡಿತನಕ್ಕೂ ಅಜಗಜಾಂತರವಿದೆ. ಆದ್ದರಿಂದ ಸಾಂಖ್ಯ ದೃಷ್ಟಿಯನ್ನು ಕ್ರಮಕ್ರಮವಾಗಿ ಒಂದೇ ಸಾರಿ ಅವನ ತತ್ವವನ್ನು ಹೇಳ್ದ, ನಿಲ್ಲಕ್ಕೆ ಬರಲಿಲ್ಲ. ಆದ್ದರಿಂದ ಒಂದೇ ಮೆತ್ತೆತ್ಕೊಂಡು ಹೋಗ್ತಾನೆ. ಹೇಳಬೇಕು ಅಂದರೆ ಇಲ್ಲಿ ಬುದ್ಧ ಇದ್ದಿದ್ರೆ ಆ ಸ್ಥಾನದಲ್ಲಿ ಇವನ್ ಸಾಂಖ್ಯ ಹೇಳ್ದಾಗಲಿ ಅವನ ತತ್ವದಲ್ಲಿ ನಿಂತು ಬಿಡ್ತಾ ಇದ್ದ ಅವನು. ಇನ್ನು ಅವನ ಕರ್ಮಯೋಗ ಯಾಕೆ ಹೇಳಬೇಕು?
ಎಲ್ಲಿ ಯಮಧರ್ಮರಾಜ ನಚಿಕೇತನ ಕರ್ಮಯೋಗ ಹೇಳ್ತಾನ, ಅಲ್ಲಿ ಏನೇ ಹೇಳೋದಿಲ್ಲ, ಆಗೋಯ್ತು ಅವನು. ಹಾಗಿರುತ್ತೆ ಇದು ಅಂತಂದ್ಬಿಟ್ಟು. ಈಗ ನೋಡಿ, ಕೃಷ್ಣ ಭಗವಂತ ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳ್ದ. ಯಾಕೆ? ಸ್ಪಷ್ಟವಾಗಿ ಅರ್ಥ ಆಯ್ತು, ನಾವು ಹಿಂಗೆ ಬಿಡಿಸ್ಕೋಬೇಕು. ಆದ್ದರಿಂದ ಅಲ್ಲಿ ಮೋಕ್ಷ ಅನ್ನೋದನ್ನೇನಾದ್ರು ಗುರಿ ಇಟ್ಕೊಂಡ್ರೆ ನಮಗೆ ಉತ್ತರ ಸಿಗುತ್ತೆ. ಬಿಟ್ಟರೆ ಕೆಟ್ವಿ ನಾವು, ಬೇರೆ ಬೇರೆ ಇನ್ನೇನೇನೋ ಅರ್ಥ ಆಗ್ಬಿಡ್ತಾವೆ, ಯಾರೂ ಉತ್ತರ ಮಾಡೋಕ್ಕೆ ಬರೋಲ್ಲ. ಯಾಕೆ ಅಂತಂದರೆ ವೇದಗಳಿಗೆ ಅದೇ ಇರೋದು, ಏನಾದರೂ ಮಾಡಿ ಇವನು ಎಲ್ಲಿದ್ದಾನೋ ಅಲ್ಲಿಂದ ಇವನು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು. ಅದು ಮತ್ತೆ ನೀವು ಕರ್ಮಯೋಗ ಮಾಡುವಾಗ ಇದರಲ್ಲಿ ಒಂದು ಕುಶಲತೆ ಇದೆ, ಅದನ್ನೇ ಹಲಸಿನ ತೊಳೆ ಹಚ್ಚುವಾಗ ಉಪಯೋಗಿಸ್ತೀವಲ್ಲ, ಆ ಕುಶಲತೆ ಇದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದು 2ನೇ ಶ್ಲೋಕ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ ಸಿದ್ಧೌ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ. ಬ್ಯಾಲೆನ್ಸ್ಡ್ ಮೈಂಡ್. ಯಾವಾಗ ನೀವು ನಾನು ಅಹಂಕಾರ ಕರ್ಮಫಲ ಬಿಟ್ಟು ಮಾಡ್ತೀರೋ, ಸೊ ನ್ಯಾಚುರಲಿ ಯು ಗೆಟ್ ದಿ ಬ್ಯಾಲೆನ್ಸ್ಡ್ ಮೈಂಡ್. ಯಾವಾಗ ನಿನ್ನ ಮನಸ್ಸು ಬ್ಯಾಲೆನ್ಸ್ಡ್ ಮೈಂಡ್ ಇರುತ್ತೋ ನಿನಗೆ ಧ್ಯಾನ ಯೋಗ ಮಾಡೋದಕ್ಕೆ ಸಹಾಯ ಆಗುತ್ತೆ. ಧ್ಯಾನ ಸುಮ್ಮನೆ ಮಾಡೋದಲ್ಲ ಧ್ಯಾನ. ಆದ್ದರಿಂದ ಈ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ಪುತ್ತೂರು ಅಜ್ಜನಾಗ ಎಲ್ಲರೂ ಹೋಗಿ ಕೇಳ್ತಾ ಇರ್ತಾರೆ, ಅಜ್ಜ ನಮಗೆ ಧ್ಯಾನದ ಕ್ಲಾಸ್ ಮಾಡು ಅಂತ. ಅಪ್ಪ ನಿಮಗೆ ಟೈಮೇ ಇಲ್ವಲ್ರೋ, ನೀವು 1 ಗಂಟೆ ಕೂತ್ಕೊತೀರಾ, ಇನ್ನು ಅರ್ಧ ಗಂಟೆನೂ ಕೂತ್ಕೊಳ್ಳಲ್ಲ. ನಾನು ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ನಿಮ್ಮ ಸಂಸಾರದ ತಾಪತ್ರಗಳಿದ್ದ ನಿಮ್ಗೆ ಧ್ಯಾನ ಎಲ್ಲೋತೈತೆ? ಹೋಗ್ರಪ್ಪ, ಮೊದಲು ಟೈಮ್ ಮಾಡ್ಕೊಂಬನ್ರಪ್ಪ ಅಂತ ಹಿಂಗೆ 6 ತಿಂಗಳು ಪೋಸ್ಟ್ಪೋನ್ ಮಾಡ್ತಾರೆ. ಇವರು ಪೀಡ್ಸಕ್ಕೆ ಶುರು ಮಾಡ್ತಾರೆ. ಆವಾಗ ಹೇಳ್ತಾರೆ, ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಆಗಬೇಕು, ನಿಮ್ಗೆ ಆಗಿದೆಯಾ ಅಂತ ಹೇಳ್ತಾರೆ. ಸುಮ್ಮನೆ ಧ್ಯಾನ ಮಾಡು ಹೇಳಿಬಿಡು ಅಂತಂದರೆ ಹೇಳಿದ್ರೆ ಅದೇನು ಸುಮ್ಮನೆ ಮಾಡೋ ಅಂಥದ್ದು. ಪ್ರಿಪ್ರೇಷನ್ಸ್ ಇಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನೆ ಧ್ಯಾನ ಹೇಳಿಬಿಡು ಅಂದರೆ ಎಂಥದ್ದು ಆಗಿರಬೇಕಲ್ಲ. ಅವನಿಗೆ ಆ ಸ್ಥಿತಿ ಬಂದಿದೆಯಾ? ಊರು ಕೇರಿಯ ಚಿಂತೆಯು ಸಾಕು 100 ಬಾರಿಗೂ ರಾಮನೇ ಬೇಕು ಅನಿಸಿದೆಯಾ? ಎಲ್ಲ ಅನಿಸಿದೆ. ನಮಗಿನ್ನೂ ಅದನ್ನು ಉದ್ಧಾರ ಮಾಡಬೇಕು, ಇದು ಉದ್ಧಾರ ಮಾಡಬೇಕು, ನಾನು ಮದುವೆ ಮಾಡ್ಕೋಬೇಕು, ಮಕ್ಕಳಾಗಬೇಕು, ನನ್ನ ಮಕ್ಕಳಿಗೆ ಮದುವೆ ಮಾಡಬೇಕು, ನನಗೆ ಟೈಮೇ ಇಲ್ಲ ಅಂದುವಾಗ ಇದು ಟೈಮ್ ಇಲ್ಲದೆ ಇರೋವಾಗ ಇದು ಕಥೆ. ಜೀವನನೇ ಹೆಂಡತಿ ಮಕ್ಕಳನ್ನ ಬಿಟ್ಟು ಬುದ್ಧ ಹೋದ ಹಂಗೆ ಅನಿಸಿದೆಯಾ ನಿನಗೆ? ಎಂಥ ರಾಜ್ಯ ಇತ್ತು ಅವನಿಗೆ. 3 ಅರಮನೆಗಳನ್ನ ಕಟ್ಕೊಟ್ಟಿತ್ತು. ಸಮ್ಮರ್ಗೊಂದು ಮತ್ತು ಮಳೆಗಾಲಕ್ಕೊಂದು. ಹಿಂಗೆ ಅವನಿಗೆ ವಿರಕ್ತಿನೇ ಬರಬಾರ್ದು ಅಂತ ಅವರಪ್ಪ ಏನೇನೋ ಟ್ರೈ ಮಾಡ್ದ. ಆಗೋದಿಲ್ಲ, ಯಾರು ಕಟ್ಟಕ್ಕೆ ಬರಲ್ಲ. ಹಿಂದಿನ ಜನ್ಮ ಸಂಸ್ಕಾರ. ಇದು ಒಂದು ಎಕ್ಸಾಂಪಲ್ಲು. ಭಕ್ತ ಪ್ರಹ್ಲಾದನಿಗೆ ಅವ್ರ ತಂದೆ ಹಾಗೆ ಮಾಡ್ತಾರೆ. ಭಕ್ತ ಪ್ರಹ್ಲಾದನು ಚಿಕ್ಕ ವಯಸ್ಸಿಂದನೇ ನಾರಾಯಣ ಅಂತ ಹೇಳ್ತಾನೆ. ಅವ್ರ ಗುರುಗಳಿಗೆ ಹೇಳ್ತಾನೆ, ಅವ್ನು ನಾರಾಯಣ ಅಂದರೆ ನೋಡಿ ನಿಮ್ಮನ್ನು ಕೊಂದಾಕ್ಬಿಡ್ತೀನಿ ನೋಡ್ಕೊಳ್ಳಿ ಅಂತ. ಯಾರೇನು ಕಟ್ಟಕ್ಕಾಗಲ್ಲ ಅದನ್ನು. ಯಾಕೆ? ಒಳಗಡೆ ಇರೋ ಗುಣ ಯಾರ್ಥ ಅದು ಮಿಟ್ಕೊಳಕ್ಕೆ ಬರುತ್ತೆ, ಯಾರು ಮಾಡೋಕ್ಕೆ ಬರಲ್ಲ. ಆದ್ದರಿಂದ ಆ ಕುಶಲತೆಯನ್ನು ಹೇಳ್ತಾ ಇದ್ದಾರೆ. ಓಕೆ, ಯೋಗದಲ್ಲಿದ್ದು ಕೊಂಡರೆ ಸಂಘ ಉಂಟಾಗೋದಿಲ್ಲ. ಕರ್ಮದ ಫಲವು ಸಿದ್ಧಿಯಾಗಲಿ ಆಗದೇ ಇರಲಿ, ನಮಗದರ ಮನಸ್ಸು ಬೇಸರ ಆಗೋದಿಲ್ಲ. ಅದು ಮನಸ್ಸು ಒಂದೇ ಸಮವಾದ ಸ್ಥಿತಿಯಲ್ಲಿರಬೇಕು. ಆವಾಗ ಮಾತ್ರ ಧ್ಯಾನ ಆಗೋದಕ್ಕೆ ಸಹಾಯ. ಕರ್ಮಯೋಗ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವ್ರಿಗೆ ಧ್ಯಾನ ಮಾಡೋಕ್ಕಾಗೋದು. ಅಂದರೆ ನಾವು ಹೇಳೋ ಧ್ಯಾನ ವೇದಾಂತದಲ್ಲಿ ಹೇಳಿರೋ ಧ್ಯಾನ ಬೇರೆ ಧ್ಯಾನಗಳಲ್ಲ. ಧ್ಯಾನಗಳು ಯಾರು ಬೇಕಾದರೂ ಮಾಡ್ಬೋದು, ಅದೆಲ್ಲ ಮಾಡಬೇಕಾಗಿರೋದು. ಇದರಲ್ಲಿರೋ ಧ್ಯಾನ ಮಾಡಬೇಕು. ನಿದ್ದೆಗೆ ಹೋಗಬಾರ್ದು, ಸಮಾಧಿಗೆ ಹೋಗಬಾರ್ದು, ಮತ್ತು ಮನಸ್ಸಿನಲ್ಲಿ ಥಾಟ್ಸ್ ಬರಬಾರ್ದು. ಜಪ ಎಲ್ಲ ಮಾಡಿ ಕರ್ಮಯೋಗ ಮಾಡಿ ಅದರ ಮನಸ್ಸಿನ ಸ್ಥಿತಿನೇ ಬೇರೆ ಇರುತ್ತದು. ಆ ಥರ ಯೋಗ ಎಂದು ಭಗವಂತನು ಉಪದೇಶಿಸ್ತಾನೆ. ಕರ್ಮಯೋಗದಲ್ಲಿ ಸಂಘವಿಲ್ಲದಿರುವುದು ಬಹಳ ಮುಖ್ಯವೂ ಆಯಿತು, ಕರ್ಮಸಂಘ. ಆಮೇಲೆ ಅದಕ್ಕೆ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಅವರು ಕೂಡ ಹೇಳೋದು ಕೂಡ ಅನಾಸಕ್ತಿ ಯೋಗ. ಯಾವುದರಲ್ಲೂ ಆಸಕ್ತಿ ಇರಬಾರ್ದು. ಅವ್ರು ಹೇಳೋದು ಈ ಥರ ಅನಾಸಕ್ತಿ ಯೋಗ. ಹಾಗಂದರೆ ಏನು? ಫಲದಲ್ಲಾಗಲಿ, ನಾನು ಮಾಡ್ತೀನಿ ಅಂತಾಗಲಿ, ಅಥವಾ ಅಕರ್ಮದಲ್ಲಾಗಲಿ ಅನಾಸಕ್ತಿ ಇರಬಾರ್ದು ಅಂತ. ಸೊ ಅದು ಕರೆಕ್ಟ್. ಯೋಗ ಬುದ್ಧಿಯಿಂದ ವರ್ಣಿಸಿದ್ದು ಆಯಿತು. ಈ ಬುದ್ಧಿಯಿಂದ ಕೂಡಿ ಕರ್ಮಯೋಗದಿಂದ ಮಾಡಿದ್ರೆ ಅದು ಹೆಚ್ಚಿನ ಕರ್ಮ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ನಾವು
ಫಲದ ಆಸೆ ಇಟ್ಕೊಂಡು ಮಾಡಿದ್ರೆ ಅವರು ಕೃಪಣರು, ಜಿಪುಣರು, ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅವ್ರಿಗೆ. ಹೇಗೆ ಒಬ್ಬ ಪೇಂಟರ್ಗೆ ಒಂದು ಬರಲು ಕೊಟ್ಟರೂ ಸಾಕು, ಆ ಬಣ್ಣ ಹದ್ಬಿಟ್ಟು ಗೋಡೆ ಮೇಲೆ ಹದ್ರೆ ಎಲ್ಲ ಚಿತ್ರಗಳು ಬಂದ್ಬಿಡುತ್ತಂತೆ. ಹಾಗೆ ಕರ್ಮಯೋಗಿಗೆ ಅಂತಃಕರಣ ಶುದ್ಧಿ ಆಗಿಬಿಟ್ರೆ ಅವನ ಅಂತಃಕರಣದ ಮೇಲೆ ಆ ಚಿತ್ರವನ್ನು ಬರೆದು ಬಿಡ್ತಾನೆ ಅಂತ ಹೇಳ್ತಾರೆ. ಏನು ಚಿತ್ರ? ಆತ್ಮನ ಚಿತ್ರ ಮೂಡಿಬಿಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಜನ್ಮದಲ್ಲಿ ಜನರುಗಳಲ್ಲಿ ಕಾಣುವ ಮನಸ್ಸಿನ ಸ್ವಭಾವ ವೈಚಿತ್ರ್ಯವು ಹಿಂದಿನ ಜನ್ಮದ ಸಂಸ್ಕಾರದ ಫಲವೆಂದು ನಂಬುವುದು ಯುಕ್ತಿಯುಕ್ತವಾಗಿರುತ್ತೆ. ನಮ್ಮ ಜನ್ಮದಲ್ಲಿ ಪುನರ್ಜನ್ಮಗಳನ್ನ ಒಪ್ತೀವಿ. ಯಾಕೆ? ಒಂದೇ ಪ್ರಶ್ನೆ, ಇಲ್ಲಪ್ಪ ಸರಿ ನೀನು ಪುನರ್ಜನ್ಮ ಒಪ್ಪಲ್ಲ ತಾನೆ, ಬೇಡ, ಇವಾಗ ಯಾಕೆ ಹುಟ್ಟು ಬಂದಿದೆಯಾ ಹೇಳು. ಆಗೋಯ್ತು, ಅವನ ಪ್ರಶ್ನೆಗೆ ಉತ್ತರ ಕೊಡಲಿ. ಅವನು ನನಗೆ ಗೊತ್ತಿಲ್ಲ ಅಂತಾನೆ, ಮತ್ತೆ ತಿಳ್ಕೊ ಹೇಳಿದ್ರೆ ಇನ್ನೂ ಒಂದಪ್ಪ ಹೋಗಿ ಆಯಿತು. ಜನ್ಮಗಳಿಲ್ಲ ತಾನೆ, ಏನಿಲ್ಲ. ಎಲ್ಲರೂ ಮತ್ತು ಹುಟ್ಟಿದವರು ಕೆಲವರು ಸುಂದರವಾಗಿ, ಕೆಲವರು ಕುರೂಪಿಗಳಾಗಿ, ಕೆಲವರು ಶ್ರೀಮಂತರಾಗಿ, ಕೆಲವರು ಬಡವರಾಗಿ, ಕೆಲವರು ಆರೋಗ್ಯವಂತರಾಗಿ, ಕೆಲವರು ತುಂಬ ಬಡವರಾಗಿ, ಇದು ಆರೋಗ್ಯ ಕೆಡಿಸ್ಕೊಂಡು ಅದಕ್ಕೇನಂತಾರೆ ರೋಗಿಷ್ಠರಾಗಿ. ಕಾರಣ ಯಾಕೆ ಹೇಳಪ್ಪ? ಹುಟ್ಟವಾಗೆಲ್ಲ ಒಂದೇ ಥರನೇ ಹುಟ್ಟಿರೋದು, ಮತ್ತು ಯಾಕೆ ಹೆಚ್ಚು ಕಡಿಮೆ ಬರೋದು? ಇದಕ್ಕೆ ಉತ್ತರ ಇರೋಲ್ಲ. ಪುನರ್ಜನ್ಮ ಇದೆ, ಅದಕ್ಕೋಸ್ಕರನೇ ಮಾಡಿದ್ರು ನಮ್ಮ ಮಹಾರಾಯ ಅಂತ ಹೇಳ್ತಾರೆ. ಅದಕ್ಕೆ ಜನ್ಮ ಬಂಧಕ್ಕೆ ಕೊನೆಯಾಗುವುದು ಎಂದು ಇದನ್ನು ನಾವು ಯೋಚನೆ ಮಾಡಬೇಕು. ಅದಕ್ಕೆ ಅವನೊಂದು ಎಕ್ಸಾಂಪಲೇ ಕೊಟ್ಬಿಡ್ತಾರೆ. ಒಂದು ಕನಸಿನಲ್ಲಿ ಎಷ್ಟೊಂದು ಸತ್ಯವಾದಂಗೆ ಆಗ್ಬಿಟ್ಟಿರುತ್ತೆ, ಎದ್ದಿದ ತಕ್ಷಣ ಎಲ್ಲ ಸುಳ್ಳು ಅನ್ಸ್ಬಿಡುತ್ತೆ. ಆ ಹುಟ್ಟಿದ್ದು ಸತ್ತಿದ್ದು ಎಲ್ಲನೂ ಸುಳ್ಳು ಅಂತ ಅನ್ಸ್ಬಿಡುತ್ತೆ. ಯಾವಾಗ ಎಚ್ಚರಕ್ಕೆ ಬಂದ ಮೇಲೆ ಅದು ಸುಳ್ಳು ಆಗದು. ಹಾಗೆ ಆತ್ಮನ ಕಂಡ ಮೇಲೆ, ಹಗ್ಗವನ್ನು ಕಂಡ ಮೇಲೆ ನಾನು ಅಂದ್ಕೊಂಡಿದ್ನಲ್ಲ ಹಾವು ಅಂತ ಕೆಲವರು, ನೀರಿನ ಕೋಡಿ ಅಂತ ಕೆಲವರು, ನೆಲದ ಬಿರುಕು ಅಂತ ಎಲ್ಲ ಸುಳ್ಳು. ಅದೇ ರೀತಿ ಆತ್ಮನ ಕಂಡ ಮೇಲೆ ಈ ಸೃಷ್ಟಿ ಮತ್ತು ಈ ಪುನರ್ಜನ್ಮ ಮತ್ತು ಕರ್ಮ ಥಿಯರಿ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ, ಏನೂ ಇರಲ್ಲ. ಸೊ ಇಷ್ಟು ಕೂಡ ಹಿಂದೆ ನಾವು ಹೇಳಿದ್ವಿ. ಇನ್ನು ಸ್ವಧರ್ಮಕ್ಕದಕ್ಕೂ ಹೇಳ್ತಾರೆ, ನಾನು ಆವಾಗಲೇ ಅದರ ವಿಚಾರವನ್ನು ಹೇಳಿಬಿಟ್ಟಿದ್ದೀನಿ. ಆದ್ದರಿಂದ ಇಲ್ಲಿ ಸಮತ್ವಂ ಯೋಗ ಉಚ್ಯತೆ ಅನ್ನೋ ವಾಕ್ಯವು ಗೀತಾ ರಹಸ್ಯವನ್ನು ಬಿಚ್ಚಿ ತೋರಿಸುವ ಮಂತ್ರವೆಂದು ಭಾವಿಸಬೇಕು. ಗೀತೋಕ್ತಿ ಯೋಗಗಳೆಲ್ಲ ಒಂದಲ್ಲದಿದ್ದರೆ ಒಂದು ಬಗೆಯ ಸಮತ್ವವಿದ್ದೇ ಇರುತ್ತೆ. ದೊಡ್ಡವರೊಬ್ಬರು ಅಪ್ಪಣೆ ಮಾಡಿರ್ತಾರೆ ಇದರಲ್ಲಿ. ಮುಂದಕ್ಕೆಲ್ಲ ಇವಾಗ ಕರ್ಮಯೋಗ ಹೇಳಿದರು, ಅದೇ ರೀತಿ ಧ್ಯಾನ ಯೋಗ, ಭಕ್ತಿ ಯೋಗ, ಮತ್ತು ಜ್ಞಾನಯೋಗ, ಆಮೇಲೆ ವಿಭೂತಿ ಯೋಗ, ಭಾವನೆ ಮಾಡಿಕೊಳ್ಳೋದು, ಮತ್ತು ಎಲ್ಲ ಪರಂಪರಾ ಸಾಧನೆಗಳು, ಸಹಕಾರಿ ಸಾಧನೆಗಳು, ನೇರಾದ ಸಾಧನೆಗಳು ಎಲ್ಲ ಹೇಳ್ತಾ ಹೋಗ್ತಾರೆ. ಅಲ್ಲಿಗೆ 16ನೇ ಚಾಪ್ಟರ್ ಕರ್ಮಯೋಗದಿಂದ ದೊರಕುವ ಸ್ಥಿತಪ್ರಜ್ಞತೆ. ಇದು ಕರ್ಮಯೋಗದಿಂದನೇ ದೊರಕೋದಿಲ್ಲ, ಇದು ಸ್ಥಿತಪ್ರಜ್ಞ. ಅಂದರೆ ಅರ್ಜುನನಿಗೆ ಕೃಷ್ಣ ಭಗವಂತ ಇಷ್ಟೆಲ್ಲ ಹೇಳ್ತಾನೆ. ಆದ್ದರಿಂದ ಅವನು ಹೇಳಿದ ತಕ್ಷಣ ಅರ್ಜುನನಿಗೆ ಬಾಯಿನಲ್ಲಿ ನೀರು ಊರಕ್ಕೆ ಶುರುವಾಗುತ್ತೆ. ಮೋಕ್ಷನ ಕುರಿತಾನೆ ಕೃಷ್ಣ ಭಗವಂತ ಹೇಳ್ತಾನೆ. ಆದ್ದರಿಂದ ಅವನು ಹೇಗಿರ್ತಾನೆ, ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ, ಅವನು ಹೇಗೆ ನಡೀತಾನೆ, ಹೇಗೆ ಕೂತ್ಕೊತಾನೆ, ಹೇಗೆ ಓಡಾಡ್ತಾನೆ, ಅವನ ವ್ಯವಹಾರ ಹೆಂಗಿರುತ್ತೆ, ಊಟ ಹೆಂಗೆ ಮಾಡ್ತಾನೆ, ನನಗೆ ಅದು ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ, ಅದನ್ನು ಹೇಳು ಕೃಷ್ಣ ಭಗವಂತ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ಇದು ಕರ್ಮಯೋಗದಿಂದ ದೊರಕುವ ಅಂತ ಸ್ಥಿತಪ್ರಜ್ಞದ ವಿಚಾರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೋಡೋಣ. ಈಗ ಭಗವದ್ಗೀತೆಯು ಉಪನಿಷತ್ತುಗಳ ಸಾರವನ್ನೇ ತಿಳಿಸುವುದಕ್ಕೆ ಹೊರಟಿರುವ ಗ್ರಂಥವೆಂದು ಆಗಲೇ ತಿಳಿಸಿದ್ದಾಗಿದೆ. ಆದ್ದರಿಂದ ಇದಕ್ಕೂ ಉಪನಿಷತ್ತುಗಳಿಗೂ ಹೇಗೋ ಹಾಗೆ ಸಂಸಾರ ಕಾರಣವಾದ ಅಜ್ಞಾನವನ್ನು ಕಳೆಯುವ ಜ್ಞಾನವನ್ನು ತಿಳಿಸಿಕೊಡುವುದೇ ಮುಖ್ಯವಾದ ಗುರಿಯಾಗಿರುತ್ತೆ. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೋಬೇಕು. ನೋಡಿ, ಈ ಮತ್ತೆ ಅದನ್ನು ಹೇಳ್ತಾ ಇದ್ದಾರೆ. ಇದು ಏನು ಮಾಡುತ್ತೆ? ವೇದಗಳಾಗಲಿ ಉಪನಿಷತ್ತುಗಳಾಗಲಿ ನಮ್ಮ ಶಾಸ್ತ್ರ ಅಂತ ಹೇಳಿದರೆ ಅಜ್ಞಾನವನ್ನು ಕಳೆದು ಸರಿಯಾದ ಜ್ಞಾನವನ್ನು ಕೊಡುತ್ತೆ. ಇದೇ ಪ್ರತಿಯೊಂದಕ್ಕೂ ಸಾರ, ಜಿಸ್ಟ್. ಯಾಕೆ? ಜ್ಞಾನ ಏನಂಥದ್ದು? ಜ್ಞಾನದಿಂದಲೇ ಅಮೃತತ್ವವು ದೊರೆಯೋದು. ಹೆಚ್ಚಿನ ಆನಂದ ಬೇಕಲ್ಲ, ಅದು
ಮತ್ತೆ ನೀನು ಎಲ್ಲ ಪ್ರಶ್ನೆಗಳು ಯಾರ್ಯಾರಿಗೆ ಎಷ್ಟೆಷ್ಟು ಪ್ರಶ್ನೆಗಳಿದೆಯೋ ಅಷ್ಟಕ್ಕೂ ಉತ್ತರ ಸಿಗುತ್ತೆ. ಹಗ್ಗ ಅಂತ ಗೊತ್ತಾಗಿದ ತಕ್ಷಣ ಅದು ಹಾವಲ್ಲ, ನೀರಿನ ಕೋಡಿ ಅಲ್ಲ, ನೆಲದ ಬೆಟ್ಟಲ್ಲ, ಹೂವಿನ ಮಾಲೆ ಅಲ್ಲ ಅಂತ ಇನ್ನೆಷ್ಟು ನೀವು ಕಲ್ಪನೆ ಮಾಡ್ಬೋದು. ಅಷ್ಟಕ್ಕೂ ಉತ್ತರ ಹೇಗೆ ಸಿಗುತ್ತೋ ಹಾಗೆ ಪ್ರಪಂಚದಲ್ಲಿ ಏನೇನು ಪ್ರಶ್ನೆಗಳಿದೆಯೋ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಭಗವಂತ ಹೇಳ್ತದೆ. ಸೊ ಅದರ ಗುರಿ ಅದೇ, ಮುಖ್ಯವಾದ ಗುರಿಯಾಗಿರುತ್ತದೆ. ಆದ್ದರಿಂದ ಜ್ಞಾನದಲ್ಲೇ ಅಮೃತತ್ವವು ದೊರಕುತ್ತದೆ ಎಂಬುದು ಉಪನಿಷತ್ತುಗಳ ಸಿದ್ಧಾಂತ. ಆದರೆ ಈ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ, ಇದು ಇಂಪಾರ್ಟೆಂಟ್. ಪಡ್ಕೊಳ್ಳೋದು ಹೇಗೆ ಗೊತ್ತಾಯ್ತು. ಈಗ ನಾನು ಸಾಹುಕಾರನಾಗಬೇಕಾದ್ರೆ ಏನು ಮಾಡಬೇಕು? ಏನಿಲ್ಲಪ್ಪ, ಕುಬೇರನ ಫ್ರೆಂಡ್ಶಿಪ್ ಮಾಡಬೇಡ, ಒಪ್ಕೊತೀನಿ ಸೇರೆ, ಅವನ ಫ್ರೆಂಡ್ಶಿಪ್ ಮಾಡೋದು ಹೆಂಗೆ ಅದನ್ನು ಹೇಳ್ಕೊಡ್ಬೇಕೋ ಇಲ್ವಾ? ಹಾಗೆ ಈಗ ಎಲ್ಲ ಹೇಳಿಬಿಟ್ರಪ್ಪ, ಆಯ್ತಪ್ಪ ಜ್ಞಾನದಿಂದ ನಿನಗೆ ಮೋಕ್ಷ ಆಯಿತು, ಎಲ್ಲ ಗೊತ್ತಾಗೋಯ್ತು. ಹೆಂಗೆ ಈ ಜ್ಞಾನದಿಂದ ನನಗೆ ಹಿಂಗೆ ಮೋಕ್ಷ ಆಗುತ್ತೆ ಹೇಳಬೇಕಾ ಬೇಡವಾ? ಅದನ್ನೇ ಭಗವದ್ಗೀತೆ ಇವಾಗ ನಮ್ಗೆ ಹೇಳ್ತಾ ಹೋಗುತ್ತೆ ಸ್ಟೆಪ್ ಬೈ ಸ್ಟೆಪ್. ಆದ್ದರಿಂದ ಇಲ್ಲಿ ಇನ್ನೊಂದು, ಜ್ಞಾನಕ್ಕೆ ನಮಗೆ ಎಟುಕುವ ಮಟ್ಟಕ್ಕೆ ನಾವು ಏರುವುದು ಹೇಗೆ, ಇದನ್ನು ಹೇಳಿಕೊಡುವವರು ನಮಗೆ ಮೊದಲು ಬೇಕಾಗಿರುತ್ತೆ. ಯಾರ್ಯಾರೋ ಹೇಳ್ಕೊಡ್ತಾರೆ ಅಂತ ಹೋದರೆ ತಪ್ಪಾಗುತ್ತದೆ. ಆದ್ದರಿಂದ ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರಬೇಕು. ಯಾರು ಸಿಗ್ತಾರಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ? ಕೈ ಬೆರಳಿನಲ್ಲಿ ಎಣಿಸಿದ್ರು ಸಿಗಲ್ಲ. ಆದ್ದರಿಂದಲೇ ಸಾರ್ವತ್ರಿಕ ಪೂರ್ಣ ಅನುಭವಕ್ಕೆ ಯಾರು ಹೊಂದೋಂಗೆ ಹೇಳ್ತಾರೋ ಅವ್ರನ್ನ ಹಿಡ್ಕೋಬೇಕು ಅಷ್ಟೇ, ಮತ್ತಿನ್ನೇನಿಲ್ಲ. ಒಂದು. ಎರಡನೇದು, ಕೆಲವು ದಿನ ಕೇಳಿದ್ರೆ ನಮ್ಗೆ ಸ್ವಲ್ಪ ವಿರಕ್ತಿ ಬರಬೇಕಷ್ಟೆ. ಪ್ರಪಂಚದ ಕಡೆ ಸ್ವಲ್ಪ ವಿರಕ್ತಿ ಬಂದು, ಇದು ಇಷ್ಟೇನಾ, ಬೇಡ ನನಗೆ ಆ ದೇವರೇ ಬೇಕು ಅಂತ ಆಸೆ ಏನಾದರೂ ಹುಟ್ಟಿತು ಅಂದರೆ ನೀವು ಎಲ್ಲಿ ಕೇಳ್ತಾ ಇದ್ದೀರೋ ಅದು ಕರೆಕ್ಟ್ ಅಂತಷ್ಟೇ, ಸ್ಟೆಪ್ಸ್ ಕರೆಕ್ಟ್ ಆಗಿದೆ, ಹೋಗ್ತಾ ಇರೋದು ಅಷ್ಟೇ. ಎರಡನ್ನು ಇಟ್ಕೋಬೇಕಷ್ಟೆ. ಒಂದು, ಶಾಸ್ತ್ರದಲ್ಲಿ ಏನು ಹೇಳ್ತಾರೋ ನಮ್ಗೆ ಈಗಲೇ ತೋರಿಸ್ಬೇಕು. ಎಚ್ಚರ ಕನಸು ನಿದ್ದೆಯಿಂದ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ಬೇಕಷ್ಟೇ, ಅದೇ ಇಂಪಾರ್ಟೆಂಟ್. ಹಾಗೆ ಇದಕ್ಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂತಂದರೆ, ಈಗ ಇನ್ನೊಬ್ಬರು ಬಂದಿದ್ದಾರೆ ಪಾಪ, ಸೇರಿದ್ದಾರೆ ನಮ್ಮ ಗ್ರೂಪ್ಗೆ. ಅವ್ರ ಹೆಸರು ರಾಜೇಶ್ವರಿ ಅವರು ಅಂತಂದ್ಬಿಟ್ಟು ಪಾಪ 2-3 ದಿವಸದಿಂದ ಬಂದಿದ್ದಾರೆ. ಬಟ್ ಅವ್ರದ್ದು ಏನಪ್ಪ ಅಂತಂದರೆ, ಯಾವುದಾದ್ರೂ ವಿಚಾರ ಹೇಳ್ತಾ ಇದ್ದರೆ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಂತೆ. ಈಗ ಕೆಲವು ಫಿಲಮ್ಸ್ ನೋಡಿದ್ರು ಎಲ್ರಿಗೂ ಹರಿಯುತ್ತೆ. ಕೆಲವ್ರು ಏನು ಹೇಳಿದ್ದಾರೆ ಅವ್ರಿಗೆ ಅಂತಂದರೆ, ನಿಮ್ಗೇನೋ ರೋಗ ಇರಬೇಕು, ಫಸ್ಟ್ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸ್ಕೊಡಿ ಅಂತ ಹೇಳ್ಬಿಡಿ ಅವರಿಗೆ. ಅದನ್ನು ನಮ್ಮ ಆಧ್ಯಾತ್ಮದಲ್ಲಿ ಸಾತ್ವಿಕ ಗುಣಗಳು ಅಂತ ಹೇಳಿದ್ದಾರೆ. ಪಾಪ ಅವ್ರಿಗೆ ಅದು ಟೆನ್ಷನ್ ಆಗ್ಬಿಡಿದೆ. ಇವಾಗ ನಾನು ಅಳಬೇಕಾ ಬೇಡವಾ? ಬಟ್ ನನಗೆ ಅಳು ಬರ್ತಾ ಇದೆ, ನಾನೇನು ಮಾಡಲಿ? ಅವ್ರು ಚೆನ್ನಾಗಿ ಕೊಡ್ತಾರೆ ಕೆಲವು ಎಕ್ಸಾಂಪಲ್ಗಳು. ಆ ಥರದ್ದು ವಿಚಾರಗಳು ತಿಳ್ಕೊಂಡ್ರೆ ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾರೆ. ಯಾರಿಗೆ ಬರಲ್ಲ? ಪ್ರತಿಯೊಬ್ಬರಿಗೂ ಬರಬೇಕು, ಅದು ನ್ಯಾಚುರಲ್ಲು. ಬರಲಿಲ್ಲ ಅಂದರೆ ಅವ್ರು ಕಲ್ಲು ಬಂಡೆ ಅಂತ ಅನ್ಕೋಬೇಕಷ್ಟೆ. ನೀವು ಕಲ್ಲು ಬಂಡೆ ಹತ್ರ ಹೋಗಿ ರಾಮಾಯಣ ಹೇಳಿದ್ರೆ ಅವ್ರಿಗೇನು ಕಣ್ಣಲ್ಲಿ ನೀರು ಬರುತ್ತೆ? ಏನು ಬರಲ್ಲ, ಕಲ್ಲು ಬಂಡೆ ಅನ್ಕೋಬೇಕು. ಅವ್ರ ಹೃದಯ ಹಂಗಿದೆ ಅಂತ ಹೇಳಬೇಕು ಅಂದರೆ ವೀರಪ್ಪನಿಗೂ ಕಣ್ಣಲ್ಲಿ ನೀರು ಬಂದರೂ ಬಂದ್ಬಿಡುತ್ತೆ. ಇದೇನಾದರೂ ಕೇಳಿದ್ರೆ ಅವ್ನಿಗೆ ಯಾರೂ ಹೇಳಿರಲ್ಲ, ಪಾಪ ಅವ್ನು ಕೇಳಿರಲ್ಲ. ಹಾಗೆ ಆ ಥರ ಇರುತ್ತೆ ಅದು. ಆದ್ದರಿಂದ ಎಲ್ರಿಗೂ ನೀರು ಬರೋದು ಸಹಜ. ಇವ್ರು ಯಾರೋ ಪಾಪ ನಿಮ್ಗೆ ಬ್ಲಡ್ ಪ್ರೆಷರ್ ಇರ್ಬೋದು, ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ಇನ್ನೇನೋ ಪ್ರಾಬ್ಲಮ್ ಇರ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರಿಗೆ ಅದು ಭಯ ಆಗ್ಬಿಟ್ಟಿದೆ. ಮತ್ತು ಇದು ಏನು ಒಳ್ಳೇದಾ ಕೆಟ್ಟದ್ದಾ ಅಂತ. ಹಾಗೆ ಪಾಪ ಅವರು ನೋಡಿ ಉಪನಿಷತ್ಗಳು ಕೇಳಿದ್ದಾರೆ, ಭಗವದ್ಗೀತೆ ಕೇಳಿದ್ದಾರೆ, ಅದು ಏನು ಸೂತ್ರ ಭಾಷ್ಯಗಳು ಮತ್ತು ಎಲ್ಲ ಕೇಳಿದ್ದಾರೆ. ಅದು ಶುದ್ಧ ಶಂಕರರ ತತ್ವ ಅಂತಲೇ ಹೇಳ್ತಾರಂತೆ. ರಾಮಕೃಷ್ಣಾಷ್ಟಮದವ್ರು ಬರೆದಿರೋದು ಪುಸ್ತಕ, ಅವನ್ನೇ ಎಲ್ಲ ಕೇಳಿದ್ದಾರೆ, ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾನು ಸುಮ್ಮನೆ ಅವ್ರನ್ನ ಕೇಳಿದೆ. ಈಗ ಅವ್ರ ಅವಸ್ಥಾತ್ರೆ ನಾಳೆ ನಾನು ಏನು ಮಾಡೋಕ್ಕೆ ಹೋಗ್ತಾ ಇದ್ದೇನೋ ಅವರೆಲ್ಲ ಗೊತ್ತವ್ರಿಗೆ. ವೈಶ್ವಾನರ ತೈಜಸ ಪ್ರಾಪ್ನ ನಾವೆಲ್ಲ ಕೇಳ್ತೀವಿ ಅಂತ ಹೇಳ್ತಾರೆ ಅವರು, ಅಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ತುಂಬ ವರ್ಷಗಳು ಕೇಳಿದ್ದಾರೆ. ಅವ್ರೂರಿನಲ್ಲಿ ಯಾರೋ ಒಬ್ಬರು ಸನ್ಯಾಸಿಗಳಿದ್ರಂತೆ, ಪಾಪ ಎಲ್ಲ ಇವೇ ಹೇಳ್ತಾ ಇದ್ರಂತ ಅವರು. ಸರಿ, ಇವಾಗ ನಿಮ್ಗೆ ಏನು ಗೊತ್ತಾಗಿದೆ ಅದರಲ್ಲಿ ನೋಡಿ. ಎಚ್ಚರ ಕನಸು ನಿದ್ದೆ ಹೇಳಿದ್ದಾರೆ ನಮಗೆ. ಈಗ ಎಚ್ಚರಿಕೆ, ಇವಾಗ ಎಚ್ಚರ ನನಗಿದೆಯಾ? ಎಚ್ಚರ ನನಗೆ ಕಾಡ್ತಾ ಇದೆ. ಕನಸು ನನಗಾಯ್ತಾ? ಕನಸು ನನಗೆ ಕಾಣ್ತಾ ಇದೆ. ನಿದ್ದೆ ನಿದ್ದೆ ನನ್ನ ಎದ್ನ ನಿದ್ದೆ ಕಾಣ್ತಾ ಇದೆ. ನಾನು ಸಾಕ್ಷಿಯಾಗಿದ್ದೀನಿ. ಎಷ್ಟು ಚೆನ್ನಾಗಿ ಹೇಳ್ಬಿಟ್ರು, ಸಾಕ್ಷಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು.
ಅಂದರೆ ಮನಸ್ಸಿನಲ್ಲೇ ನಿಂತಿದ್ದರೆ ಸಾಕ್ಷಿ ವಿಚಾರ ಮಾತಾಡ್ತಾ ಇರ್ತಾರೆ ಅಷ್ಟೆ. ಸೊ ಅವ್ರನ್ನ ಕೇಳಿದೆ, ಹೋಗ್ಲಿ ಸಾಕ್ಷಿ ಅಂದರೆ ಆತ್ಮ, ಅದನ್ನೇನಾದ್ರೂ ಗುರ್ಸಕ್ಕೆ ಬಂದಿದೆಯಾ ನಿಮಗೆ ಅಂತ ಕೇಳಿದೆ. ನಾನು ಸಿಂಪಲ್ ಆಗಿ ಕೇಳಿದ್ದು, ಪಾಪ ಅವ್ರನ್ನ ಇದು ಮಾಡ್ಕೊಳ್ಬೇಕು ಅಂತಲ್ಲ, ಕೇಳಿದೆ ನಾನು. ಯಾಕೆಂದರೆ ಅವ್ರು ಬಂದಾಗ ನಮ್ಗೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾವು ಒಂದ್ಸಾರಿ ಕೇಳಬೇಕಲ್ವ. ಹಾಗೆ ಕೇಳಿದ ತಕ್ಷಣ ಅವರು ಪಾಪ ಆತ್ಮನ್ನೇನು ಗುರ್ಸೋದು, ಹೆಂಗೆ ಗುರ್ಸೋದು ಆತ್ಮನ, ನಾನು ಸಾಕ್ಷಿಯಾಗಿದ್ದೀನಿ ಗೊತ್ತಾಗುತ್ತೆ ಅಂತಾರೆ ಅವರು. ಆತ್ಮ ಅಂದಿದ ತಕ್ಷಣ ಅವ್ರಿಗೆ ಪಾಪ ಅದನ್ನು ಹಿಡಿಯಕ್ಕೆ ಬರೋಲ್ಲ ಅವರಿಗೆ. ಸಾಕ್ಷಿ ಅಂತೇನೋ ಆ ಹೆಸರು ಕೇಳಿಬಿಟ್ಟಿರ್ತಾರೆ, ಇದು ಥಿಯರಿ. ಅದಕ್ಕೆ ಹೋಳೇನರಸೀಪುರ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಮಗು ಹೊಸ್ಲ ಮೇಲೆ ದಿನಾ ಹುಚ್ಚೆ ಉಯ್ತಾ ಇದ್ದಾನೆ, ಚಿಕ್ಕ ಮಗು. ಸೀತಮ್ಮ ಹೊಸ್ಲ ಮೇಲೆ ಹುಚ್ಚೆ ಉಯ್ಬಾರ್ದಮ್ಮ ಅಂತ ಹೇಳಿದ್ರಂತೆ ಆ ಮಗುಗೆ. ಆ ಮಗು ಏನು ಅರ್ಥ ಮಾಡ್ಕೊಂತು, ಓಹೋ ಅಂದ್ಕೊಂಡು ಪ್ರತಿದಿನ ಮತ್ತೆ ಹುಚ್ಚೆ ಉಯ್ಯೋವಾಗ ಸೀತಮ್ಮ ಹೊಸ್ಲ ಮೇಲೆ ಹುಚ್ಚೆ ಉಯ್ಬಾರ್ದು ಅಂತ ಹೇಳಿದ, ಅಲ್ಲೇ ಹುಚ್ಚೆ ಉಯ್ತಾ ಇದ್ಲಂತ. ಹಂಗೆ ಏನು ಸೇರಿಸ್ಕೊಂಡ್ರು ಅಂದರೆ ಅದನ್ನು ಸೇರಿಸ್ಕೊಂಡು ಹೇಳಿಬಿಟ್ಟು ಬಾಯಿನಲ್ಲಿ ಹುಚ್ಚೆ ಉಯ್ತಾ ಇದ್ಲ ಅವಳು. ಹಾಗೆ ನಾವು ಮಾತಾಡ್ತೀವಿ, ಆದರೆ ಬುದ್ಧಿಯಲ್ಲೇ ನಿಂತಿರ್ತೀವಿ, ಮನಸ್ಸಿನಲ್ಲಿ ನಿಂತಿರ್ತೀವಿ. ಆತ್ಮನ ಪಾಪ ಅವ್ರನ್ನ ಗುರ್ಸಕ್ಕೆ ಬಂದಿಲ್ಲ. ಅವಸ್ಥೆ ಹತ್ರನೇ ಹೇಳಿದ್ದಾರೆ, ಈ ನಾಳೆ ಹೇಳೋ ಮಾಂಡಿಕ್ಯ ಉಪನಿಷತ್ತೇ ಮಾಡಿದ್ದಾರೆ ಅವ್ರಿಗೆ, ಬಟ್ ಗುರ್ಸಕ್ಕೆ ಬರಲಿಲ್ಲ. ಬಟ್ ಎಷ್ಟು ಸುಲಭವಾಗಿದೆ. ಅದೇ ನಮ್ಮ ಕ್ಲಾಸ್ಗೆ ಒಂದು ಇಬ್ಬರು ಬಂದರು, ಪಾಪ ಅವ್ರಿಗೆ 4-5 ದಿವಸದಲ್ಲಿ ಅವರ ಆತ್ಮನ ಗುರ್ಸಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು. ದೊಡ್ಡತನ ಏನೂ ಇಲ್ಲ ಅದರಲ್ಲಿ. 3 ಅನುಭವಗಳಿದೆ. ಆ 3ನೇ ಅನುಭವ ಅವರಿಗೆ ತೋರಿಸ್ಕೊಡ್ಬೇಕಷ್ಟೇ. ಇದನ್ನೇ ಸಾರ್ವತ್ರಿಕ ಪೂರ್ಣ ಅನುಭವ ಅನ್ನೋದು. ಆ ಥರ ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿ ಜ್ಞಾನವು ನಮಗೆ ಎಟುಕುವ ಮಟ್ಟಕ್ಕೆ ನಮ್ಗೆ ಅದು ಏರೋದು ಹೇಗೆ, ಮತ್ತು ಅದನ್ನು ಹೇಳ್ಕೊಡೋರು ನಮಗೆ ಮೊದಲು ಸಿಗಬೇಕು ಅಂತ ಹೇಳ್ತಾರೆ. ಇದು ಅಲ್ಲದೆ ಇಲ್ಲಿ ಇನ್ನೊಂದು ಅಂಡರ್ಲೈನ್ ಮಾಡ್ಕೋಬೇಕು ನಾವು. ಈ ಅಲ್ಪ ದೃಷ್ಟಿಯ ಸಾಧಾರಣ ಜನರಿಗೆ ಆತ್ಮಜ್ಞಾನವು ಬೇಕು ಅಂತ ಅನ್ಸದೇ ಇಲ್ಲ. ಇದು ಯಾರಿಗೆ ಇನ್ನೂ ಆ ಮನಸ್ಸು ಶುದ್ಧವಾಗಿರಲ್ವೋ, ಹಿಂದಿನ ಜನ್ಮದಲ್ಲೋ ಏನೋ, ಇದೇ ಉಪನಿಷತ್ತುಗಳನ್ನ ಕೇಳಿದ್ರೂ ಕೂಡ ಅವ್ರಿಗೆ ನನಗೆ ಮೋಕ್ಷ ಬೇಡ ಅಂತ ಹೇಳ್ತಾರೆ. ಇನ್ನೇನು ಅರ್ಥ ಮಾಡ್ಕೊಂಡಿರ್ತಾರೆ ಅವರು. ಅವ್ರಿಗೆ ಆತ್ಮಜ್ಞಾನ ಬೇಕು ಅಂತ ಅನ್ಸಲ್ವಂತೆ. ಮತ್ತು ಹೆಂಗೆ ಅನ್ಸುತ್ತೋ ನನಗಂತೂ ಅರ್ಥ ಆಗಲ್ಲ. ನೋಡಿ, ಇದನ್ನು ಸ್ವಾಮಿಗಳು ಬರೆದಿದ್ದಾರೆ. ಅಲ್ಪ ದೃಷ್ಟಿಯ ಸಾಧಾರಣ ಜನರಿಗೆ ಮೋಕ್ಷ ಅಥವಾ ಆತ್ಮಜ್ಞಾನವು ಬೇಕು ಅಂತ ಅನ್ಸದೇ ಇಲ್ಲ. ಇಲ್ಲಿ ಯಾವುದಾದರೊಂದು ಕರ್ಮವನ್ನು ಮಾಡಿ ಅದರ ಫಲವನ್ನು ಪಡೆದು ಸುಖಿಸಬೇಕೆಂಬುದೇ ಬಹುಜನರ ಮನಸ್ಸಿಗೆ ಹಿಡಿಯುವ ಮಾರ್ಗ. ಶಾಸ್ತ್ರದಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಬೇಕೆಂಬ ಮನಸ್ಸು ಉಂಟಾಗಿದ್ದರೂ ಅಲ್ಲಿ ಹೇಳಿರುವ ಕಾಮ್ಯ ಕರ್ಮಗಳಿಗೆ ಮನಸ್ಸನ್ನು ಜೋಲು ಬೀಳುವವರೇ ಬಹಳ. ಫಲದಾಸೆಯು ಇರುವವರಿಗೆ ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನೂ ಕೂಡ ಮಾಡಿಬಿಡಬಹುದು ಅನ್ನೋ ಮನೋವೃತ್ತಿ ಉಂಟಾಗ್ಬಿಡುತ್ತೆ. ಯಾವಾಗ ಅವರಿಗೆ ಈ ಸರಿಯಾಗಿ ಅರ್ಥ ಆಗಿರಲ್ವೋ ಆವಾಗ ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಷ್ಟೆ. ಮೋಕ್ಷ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ಅವ್ರಿಗೆ ಪ್ರಪಂಚದ ಕಡೆನೇ ಮನಸ್ಸು ಎಳೀತಾ ಇರುತ್ತೆ. ಯಾವಾಗ ಪ್ರಪಂಚದ ಕಡೆ ಎಳೆಯುತ್ತೋ ಆ ಫಲದ ಆಸೆಗೋ ಯಾತಿಕೋ ಇನ್ಯಾತಿಕೋ ಈ ಥರದಕ್ಕೆ ಒಲವಾಗ್ಬಿಡುತ್ತೆ. ಇದರಿಂದ ಶೋಕಮೋಹಗಳು ನೆಲೆಬೀಡಾದ ಸಂಸಾರದಲ್ಲಿ ಜೀವರುಗಳು ಮುಳುಗಿ ಹೇಳ್ತಾ ಇರ್ತಾರೆ. ಹೀಗಿರುವಲ್ಲಿ ಯಾವನೋ ಒಬ್ಬ ಪುಣ್ಯಶಾಲಿಗೆ ಮಾತ್ರ ಈ ಶೋಕಮೋಹಗಳ ಕಾಟವನ್ನು ತಪ್ಪಿಸ್ಕೋಬೇಕು ಅಂತ ಇಚ್ಛೆ ಬಲವಾಗಿ ಎದ್ದು ಕೊಳ್ಳುವುದು. ಆದ್ದರಿಂದ ಇದು ಹಿಂದಿನ ಜನ್ಮದಲ್ಲಿ ಏನೋ ಕಿಂಚಿತ್ ಪುಣ್ಯ ಮಾಡಿದ್ರೇ ಅದು ಬರೋದು, ಇಲ್ಲದಿದ್ದರೆ ಅದರ ಅನ್ಸದೇ ಇಲ್ಲ. ಹೋಗ್ಲಿ, ನಾವು ಹಿಂದಿನ ಜನ್ಮದಲ್ಲಿ ಮಾಡಿಲ್ಲಪ್ಪ, ಇವಾಗಲಾದರೂ ಸ್ವಲ್ಪ ಸಂಪಾದನೆ ಮಾಡಿಕೊಂಡು ನನಗೆ ಅದೇ ಬೇಕು ಅನ್ನೋ ಆಸೆ ಸಂಪಾದನೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇರೋದು ಇದು. ಅಂಥ ಮುಮುಕ್ಷುವಿನ ಉಪಕಾರಕ್ಕಾಗಿ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಉಪದೇಶಿಸಿರುತ್ತದೆ. ಅಲ್ಪವಾದ ಕರ್ಮಫಲಗಳನ್ನು ಮರೆಯಿಸಿ ಮಹಾಫಲವಾದ ಜ್ಞಾನದ ಕಡೆಗೆ ಒಯ್ಯುವ ಕರ್ಮಯೋಗವನ್ನು ಇಲ್ಲಿ ಉಪದೇಶಿಸಿರುತ್ತದೆ. ಇಷ್ಟು ಭಗವದ್ಗೀತೆ. ಆದ್ದರಿಂದ ಇದನ್ನು ಮತ್ ಓದಬೇಕು. ಸೊ ನಾಳೆಯಿಂದ ನಾನು ಮಾಂಡಿಕ್ಯ ಮಂಜರಿ ಅಂತ ದಿವ್ಯ ಅವರೇ, ಅದು ಪುಸ್ತಕ ನೀವು ಮಾಂಡಿಕ್ಯ ಮಂಜರಿ ಅಷ್ಟೇ, ಮಂಜರಿ ಅಂತ ಬೇಕಾದ್ರೆ ನಾನು ಆ ಪುಸ್ತಕ ಒಂದು ಫೋಟೋ ಹಾಕ್ತೀನಿ. ಅದನ್ನು ನೀವು ಮೊದಲೇ ಒಂದು ಸಾರಿ ಓದ್ಕೊಂಡ್ಬಿಟ್ಟಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ.
ಓಕೆ, ಇಲ್ಲಿಗೆ ನಿಲ್ಲಿಸ್ತೇನೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಓಕೆ, ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋಣ. ನಮಗೆ ಒಳ್ಳೆ ಬುದ್ಧಿ ಕೊಟ್ಟು, ಒಳ್ಳೆ ಜ್ಞಾನ ಕೊಟ್ಟು, ನಮ್ಮ ಅಂತಃಕರಣ ಶುದ್ಧಿಯನ್ನು ಮಾಡಿ, ನನಗೆ ನೀನೇ ಬೇಕು ಅನ್ನೋ ಆಸೆ ಹುಟ್ಟಿಸಪ್ಪ ಭಗವಂತ. ಮತ್ತು ನನ್ನ ದಾರಿನಲ್ಲಿ ಕರ್ಕೊಂಡು ಹೋಗೋದು ನಿನ್ನ ಹೊಣೆಗಾರಿಕೆ ಅಂತ ಭಗವಂತನ ಪ್ರಾರ್ಥನೆ ಮಾಡಿ ಇಲ್ಲಿಗೆ ನಿಲ್ಲಿಸೋಣ. ಜೈ ಗುರುದೇವ್. ದಿವ್ಯ ಅವರೇ, ಅದನ್ನು